ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಅವಕಾಶ ಕೊಟ್ಟದ ದೇವರಿಗೂ ದೇವ ಸೇವಕರು ವಂದನೆ ಸಲ್ಲಿಸಿ ಎಷ್ಟೋ ಸಂತೋಷವಾಗಿದೆ. ಹಲ್ಲೆಲೂಯಾ. ಒಂದು ಚಿಕ್ಕ ಪ್ರಾರ್ಥನೆಯೊಂದಿಗೆ ನಾವು ಮುಂದೆ ಹೋಗೋಣ. ಪರಿಶುದ್ಧನು, ಮಹೋನ್ನತನು, ಸರ್ವಶಕ್ತನು ಆದ ನಮ್ಮ ಪರಲೋಕದ ದೇವರೇ, ಅಪ್ಪ ಈ ಒಂದು ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ ಕರ್ತನೆ. ದೇವರೇ, ಈ ಒಂದು ಒಳ್ಳೆಯ ಸಮಯ ಸ್ವಾಮಿ ಅಪ್ಪ, ನಿನ್ನ ಗಾಯಗಳ ಹಸ್ತಕ್ಕೆ ನನ್ನನ್ನೇ ತಗ್ಗಿಸಿ ಸಮರ್ಪಿಸಿ ಕೊಡ್ತಾ ಕರ್ತನೆ. ಅಪ್ಪ, ಈ ವೇಳೆ ನೀನು ಆಳ್ವಿಕೆ ಮಾಡೋ ರಾಜ, ಆದಿನ ಅಂತ್ಯದವರೆಗೂ ನಿನ್ನ ಆತ್ಮನ ಸಾನ್ನಿಧ್ಯ ಚಲಿಸಪಡಲಿಕ್ಕೆ ಹೌದು ಸ್ವಾಮಿ, ನಾನು ಕಮ್ಮಿ ಆಗಬೇಕು ರಾಜ, ನನ್ನಲ್ಲಿ ನೀನು ವೃದ್ಧಿ ಆಗಬೇಕು ರಾಜ. ನೀನು ಆಳ್ವಿಕೆ ಮಾಡಿ ಮಾತಾಡುವಂಥ ಮಾತುಗಳು ಯಾವುದು ಮಾನಸಿಕವಾಗಿ ಹೊರಡದಂತೆ ನಿನ್ನ ದೇವಿಯ ಆಲೋಚನೆ ಹೊರಡಲ್ಪಡಲಿ. ಅದಕ್ಕಾಗಿ ನನ್ನನ್ನೇ ಸಂಪೂರ್ಣವಾಗಿ ತಗ್ಗಿಸಿ ಸಮರ್ಪಿಸಿ ಕೊಡ್ತಾ ಇರ್ತಾನೆ. ನಿನ್ನ ಆತ್ಮನ ಸಾನ್ನಿಧ್ಯ ಚಲಿಸಪಡಬೇಕಾದ್ರೆ ಬಂದಿರೋದು ಒಂದೊಂದು ದೇವರ ಮಕ್ಕಳು ನಿನ್ನ ಹಸ್ತಕ್ಕೆ ಪ್ರಾರ್ಥಿಸ್ತಾರೆ. ಒಂದೊಂದು ಹೃದಯ ಅನುಗುಣವಾಗಿ ನೀನು ಮಾತಾಡೋದು ಕೈಸ್ತೋತ್ರ, ನಿನ್ನ ನಾಮ ಮೈಪಡಿಸೋದು ಕೈಸ್ತೋತ್ರ. ಯೇಸುವಿನ ನಾಮದ ಪ್ರಾರ್ಥಿಸುತ್ತದೆ ದೇವರು. ಆಮೆನ್. ಹಲ್ಲೆಲೂಯಾ. ದೇವರ ಅತಿ ಪರಿಶುದ್ಧ ನಾಮದ ಮತ್ತೊಂದು ಬಾರಿ ನಿಮ್ಮೆಲ್ಲರೂ ವಂದನೆ ಸಲ್ಲಿಸ್ತೀನಿ. ನಾನು ಇವತ್ತು ಒಂದು ಮೆಸೇಜು ಕಳೆದ ದಿನದಲ್ಲಿ ತಗೊಳ್ಳೋ ಪ್ರಕಾರ ಕಡೆ ಕಾಲ ಸಿದ್ಧತೆ ತಗೊಳ್ಬೇಕು ಅಂತ ಅಂದ್ಕೊಂಡಿದ್ದೆ. ಆದರೆ ದೇವರು ಕಳೆದ ವಾರದಿಂದ ಒಂದು ಕೆಲವು ಆಲೋಚನೆ ಕೊಟ್ಟಿದ್ದಾರೆ. ಅದು ಹೇಳ್ಬೇಕು ಅಂತ ಒಂದು ಅಂದ್ಕೊಂಡು, ಇದರಿಂದ ಯಾರಾದರೂ ಮನಸ್ಸಿಗೆ ನೋವಾಗಿದ್ರೆ ಬೇಜಾರು ಮಾಡ್ಕೊಬೇಡಿ. ಯಾಕಂದ್ರೆ ದೇವ್ರ ವಾಕ್ಯ ಏನು ಹೇಳುತ್ತೋ ಅದನ್ನು ನಾನು ಹೇಳ್ಬೇಕು ಅಂತ ಆಲೋಚನೆ ಪಡ್ತೇನೆ. ಇವತ್ತು ಕೀರ್ತನೆ ತೆಗೆದ್ರೆ ಅದೊಂದು ವಾಕ್ಯ 68:35 ಲಾಸ್ಟ್ನೇ ವಾಕ್ಯ ಹೋಗೋಣ. ಆಮೇಲೆ ಹಲ್ಲೆಲೂಯಾ. ನನ್ನ ದೇವರು ಪರಿಶುದ್ಧಾಲಯದಲ್ಲಿರುವಂತ ದೇವರೇ, ನೀನು ಮಹಾ ಭಯಂಕರನು. ಇಸ್ರಾಯೇಲರ ದೇವರು, ಇಲ್ಲಿದೆ ಪಾಯಿಂಟ್. ಇಸ್ರಾಯೇಲರ ದೇವರು ತನ್ನ ಪ್ರಜೆಗೆ ಬಲ ಪರಾಕ್ರಮಗಳನ್ನು ದಯಪಾಲಿಸುವ ದೇವರಿಗೆ ಸ್ತೋತ್ರ. ಮಲಕ್ಕಿ ಆದ್ಮೇಲೆ ಸುಮಾರು 430 ವರ್ಷ ಇಸ್ರಾಯೇಲ್ ಅಂದ್ರೆ ದೇವರು ಮಾತಾಡಿಲ್ಲ. ಹಲ್ಲೆಲೂಯಾ. ಇವತ್ತು ಉಪವಾಸ ಪ್ರಾರ್ಥನೆ ಮಾಡುವಾಗ ಕೆಲವು ಸೈಲೆಂಟ್ ಆಗಿರುತ್ತೆ ವಿಷಯಗಳ ಮೇಲೆ ದೇವರು ಕಾರ್ಯ ಮಾಡ್ತಾರೆ. ಹಲ್ಲೆಲೂಯಾ. ಎಷ್ಟೋ ಬಾರಿ ದೇವರೇ ಇದಕ್ಕೆ ಉತ್ತರ ಇಲ್ಲ, ಮರುತ್ರ ಇಲ್ಲ, ಬಿಡುಗಡೆ ಇಲ್ಲ, ಹಂಗೆ ಹಿಂಗೆ ಅಂತ ಮಾತಾಡುವುದುಂಟು. ಆದ್ರೆ ಕೆಲವು ವಿಷಯಗಳ ಮೇಲೆ ಮುಂದಿನ ದಿನದಲ್ಲಿ ನೀವೆಲ್ಲರೂ ನೋಡುವ ರೀತಿಯಲ್ಲಿ ದೇವರು ಕಾರ್ಯ ಮಾಡ್ತಾರೆ. ನನ್ನ ದೇವರು ಯಾರಾಗಿದ್ದಾನೆ? ಮಹಾ ಭಯಂಕರವಾಗಿದ್ದಾನೆ. ಎಷ್ಟು ಜನ ನಂಬ್ತೀರಾ? ಇವತ್ತು ನೀವು ಯಾವುದೇ ಪರಿಸ್ಥಿತಿ ಬಂದಿರ್ಬೋದು, ಈ ಒಂದು ಉಪವಾಸ ಪ್ರಾರ್ಥನೆ ಮುಂದಿನ ದಿನದಲ್ಲಿ ಮರೆಯಾಗಿರುವಂತ ವಿಷಯಗಳು, ನೋಡಕ್ಕಾಗದೇ ಇರುವಂತ ವಿಷಯಗಳು, ಒಂದು ಸೋತು ಹೋದ್ ಇದುವರೆಗೂ ನಡೀತಿಲ್ಲ, ಆ ವಿಷಯಗಳ ಮೇಲೆ ನನ್ನ ದೇವರು ಮಹಾ ಭಯಂಕರನಾಗಿ ಬರುವನಾಗಿದ್ದಾನೆ. ಎಷ್ಟು ಜನ ನಂಬ್ತೀರಾ? ಹಲ್ಲೆಲೂಯಾ. ವರ್ಷ ನಡೀತಾ ಇದೆ, ಕಾಲಗಳಿಂದ ನಡೀತಾ ಇದೆ. ಅನೇಕರು ಕೆಲವು ಬಾರಿ ಮಾತು ಗುಣಗುಟ್ಟಿದುಂಟು. ಆದ್ರೆ ಗುಣಗುಟ್ಟಿದ ವಿಷಯಗಳ ಮೇಲೆ ನನ್ನ ದೇವರು ಮಹಾ ಭಯಂಕರನಾಗಿ ಚಲಿಸ್ತಾ ಇದ್ದಾನೆ. ಹಲ್ಲೆಲೂಯಾ. ಇವತ್ತು ನಾವು ಬಂದಿರೋದು ಸಾಧಾರಣವಾಗಿ ಏನೋ ಅನ್ಕೊಂಡು ಬಂದಿರೋದಲ್ಲ. ಕೆಲವರು ಮಿಸ್ ಆಗಿದ್ರ, ಕೆಲವರು ಸಭೆಗೆ ಚಕ್ಕರ್ ಹಾಕೊಂಡು ಹೊರಗಡೆ ಇದ್ರ. ಆದ್ರೆ ಪ್ರಿಯ ದೇವರ ಮಗುವೆ, ದೇವರು ವ್ಯಕ್ತಿಪರವಾಗಿ ನನ್ನೊಟ್ಟಿಗೆ ಮಾತಾಡಿದ್ದಾರೆ. ಆದ್ರೆ ಕೆಲವ್ರನ್ನ ಸಂರಕ್ಷಿಸಿ ಕಾಪಾಡ್ತಾ ಇದ್ದಾರೆ. ಯಾಕಾಗಿ ಅಂದ್ರೆ ಏನೋ ಸುಮ್ಮನೆ ಅಲ್ಲ, ದೇವರ ಅವರ ಮೇಲೆ ಒಂದು ಕೃಪೆಯಿಂದ. ಆದ್ರೆ ಪ್ರಿಯ ದೇವರ ಮಗುವೆ, ಕೆಲವು ಬಾರಿ ದೇವರಿಗೆ ವಿರುದ್ಧವಾಗಿ ಗುಣಗಟ್ಟಿ, ದೇವರಿಗೆ ವಿರುದ್ಧವಾಗಿ ಮಾತಾಡಿ ಹೊರಗಡೆ ಹೋಗುವಾಗ ಶತ್ರುಗಳನ್ನ ಬೀಳಿಸಕ್ಕೆ ಅನೇಕ ರೀತಿಯಲ್ಲಿ ಪ್ಲಾನ್ ಮಾಡ್ತಾ ಇದ್ದಾನೆ. ಆದ್ರೆ ದೇವರು ಕಾಯ್ತಿರುವುದು ಆ ಕೃಪೆ. ಅದು ಒಂದು ಮಹಾ ಭಯಂಕರನಾದ ದೇವರು ನಿನ್ನ ಕುಟುಂಬವನ್ನ ಕಾಯ್ತಿರೋದು ದೇವರ ಕೃಪೆಯಿಂದಾಗಿದೆ. ಹಲ್ಲೆಲೂಯಾ. ಇಷ್ಟು ದಿನಗಳ ಒಂದು ಸೈಲೆಂಟ್ ಆಗಿರುವಂತ ವಿಷಯ, ಹಲ್ಲೆಲೂಯಾ, ಯಾರಿಗೂ ಹೇಳಕ್ಕಾಗದಿರುವಂತ ವಿಷಯ, ಆ ವಿಷಯಗಳ ಮೇಲೆ ಭಯಂಕರನಾದ ದೇವರು ಚಲಿಸಲು ಸಿದ್ಧವಾಗಿದ್ದಾರೆ. ಎಷ್ಟು ಜನ ನಂಬ್ತೀರಾ? ನನ್ನ ದೇವರಿಂದ ಅಸಾಧ್ಯದ್ದು ಯಾವುದೂ ಇಲ್ಲ. ಹಲ್ಲೆಲೂಯಾ. ಹೌದಾ? ನಂಬುತ್ತೀರಾ? ಹಲ್ಲೆಲೂಯಾ. ಲೂಕನ ಬರೆದ ಸುವಾರ್ತೆ 1:37 ವಾಕ್ಯ ಬರುವಾಗ ಗಬ್ರಿಯೇಲ ದೇವದೂತ ಮರಿಯಳ ಹತ್ರ ಬಂದು ಒಂದು ವಾಕ್ಯ ಹೇಳ್ತಾನೆ, ಒಂದು ಮಾತು ಹೇಳ್ತಾನೆ. ಯಾರು ಜಜ್ರು ಓದಿ? ಆ ದೂತನು ಆಕೆಯ ಬಳಿಗೆ ಬಂದು ದೇವರ ದಯೆ ಹೊಂದಿದವರೇ, ದೇವರ ದಯೆ ಹೊಂದಿದವರೇ, ನಿನಗೆ ಶುಭವಾಗಲಿ, ಕರ್ತನು ನಿನ್ನ ಸಂಗಡ ಇದ್ದಾನೆ. ಒಂದು ವಾಕ್ಯ 37ನೇ ವಾಕ್ಯ ಓದಿ. ದೇವರಿಂದ ಬರುವ ಯಾವ ಮಾತಾದರೂ ನಿಷ್ಫಲವಾಗುವುದಿಲ್ಲ. ಏನಂದನು? ಹೌದಾ?
ಇವತ್ತು ನಿನ್ನ ಕುಟುಂಬದ ಮೇಲೆ, ನಿನ್ನ ಮಕ್ಕಳ ಮೇಲೆ, ಅಥವಾ ನಿನ್ನ ಮೇಲೆ ಒಂದು ವಾಗ್ದಾನ ದೇವರು ಕೊಟ್ಟಿರುವಾಗ ದೇವರಿಂದ ಬರುವಂತ ಮಾತು ಎಷ್ಟು ಜನ ನಂಬ್ತೀರಾ? ಈ ವಾಕ್ಯಕ್ಕಾಗಿ ನಾನು ದೇವರಿಗೆ ಸ್ತೋತ್ರ. ಹಲ್ಲೆಲೂಯಾ. ಬ್ರದರ್ ಅವರೇ ಒಂದು ಸಾಕ್ಷಿ ಹೇಳಿದ್ರು, ಗಾಡಿ ಟರ್ನ್ ಮಾಡ್ಬೇಕು, ಹಲ್ಲೆಲೂಯಾ, ಸ್ವಲ್ಪ ಮಿಸ್ ಆಗಿದ್ರೆ ಗಾಡಿ ಮೇಲೆ ಬಿದ್ದಿದ್ರೆ ಜನಗಳು 108 ಮಾತಾಡ್ತಾರೆ. ತಪ್ಪು ಚಿಕ್ಕ ಗಾಡಿ ಮೇಲೆ ಇದ್ರು ದೊಡ್ಡ ಗಾಡಿ ಮೇಲೆ ಮಾತಾಡ್ತಾರೆ, ಹೌದಾ ಅಲ್ವಾ? ಆದರೆ ಲೋಕದಲ್ಲಿ ಕಾಯ್ತಿರುವುದು ದೇವರ ಕೃಪೆ ಆಗಿದೆ. ಆದ್ರೆ ಎಷ್ಟೋ ಬಾರಿ ನಾವು ಅನ್ಕೊಂತೀವಿ, ದೇವರೇ ನಾನು ಮಾನಸಿಕವಾಗಿ ಮಾಡ್ತೀನಿ, ಮಾನಸಿಕವಾಗಿ ನಡೆಸ್ತೇನೆ, ದೇವರು ನನ್ನ ಕೃಪೆ ನನ್ನ ಬಲ, ನೋ ಇದೇನು ಅಲ್ಲ, ಎಲ್ಲ ದೇವರ ಕೃಪೆ ಆಗಿದೆ. ಇವತ್ತು ನಾವು ನಿಂತಿರುವುದು, ನಿರ್ಮಲವಾಗದಿರುವುದು ಅವೆಲ್ಲ ದೇವರ ಕೃಪೆ. ಎಷ್ಟು ಜನ ನಂಬ್ತೀರಾ? ಇವತ್ತು ದೇವರಿಂದ ಬರುವಂತ ಮಾತು ಯಾವ ಮಾತಾದ್ರೂ ಅದು ನಿಷ್ಫಲವಾಗೋದಿಲ್ಲ. ಇವತ್ತು ನಿನ್ನ ವಿಷಯದಲ್ಲಿ, ನಿನ್ನ ಕುಟುಂಬದ ವಿಷಯದಲ್ಲಿ ನಿನ್ನ ಮೇಲೆ ಒಂದು ವಾಗ್ದಾನ ಕೊಟ್ಟಿರುವುದೇ ಆದ್ರೆ ಆ ವಾಗ್ದಾನಕ್ಕೆ ತಗ್ಗಿಸಬೇಕು. ಆದ್ರೆ ಕೆಲವು ದೇವರು ವಿರುದ್ಧವಾಗಿ ತಗ್ಗಿಸದೆ ಗುಣಗುಟ್ಟಿ ಮಾತಾಡುವುದುಂಟು. ಆದ್ರೆ ಆ ರೀತಿ ಮಾತಾಡುವುದೇ ಆದ್ರೆ ದೇವರ ಕಾರ್ಯ ನಡೆಯೋದಿಲ್ಲ. ಸಭೆಯಲ್ಲಿ ಕೆಲವು ವಿಷಯಗಳು ಬಿಡುಗಡೆಗೋಸ್ಕರ ಎಲ್ಲೋ ಹೊರಗಡೆ ಅಲ್ಲ, ನಮ್ಮಲ್ಲೇ ಕೆಲವು ವಿಷಯಗಳು ತಡೆಯಾಗಿದೆ. ಹಲ್ಲೆಲೂಯಾ. ಇಲ್ಲೇ ಇದ್ರಾ? ಆ ವಿಷಯಗಳೇನು ಅಂತ ಮುಂದೆ ಬಿಡಿಸಿ ನೋಡ್ಕೊಳ್ಳೋಣ. ಆದ್ರೆ ದೇವರಿಂದ ಬರುವಂತ ಮಾತು ಎಷ್ಟು ಜನ ನಂಬ್ತೀರಾ? ಹಲ್ಲೆಲೂಯಾ. ಇವತ್ತು ಭಯ ಹುಟ್ಟಿಸ್ಬೋದು ಪ್ರಿಯ ತಾಯಿ, ಎಷ್ಟೋ ಬಾರಿ ಭಯ ಭಯ ಭಯ. ಇವತ್ತು ಆ ಭಯದಿಂದ ನನ್ನ ದೇವರು ನೀಗಿಸಲು ಶಕ್ತನಾಗಿದ್ದಾನೆ. ಎಷ್ಟು ಜನ ನಂಬ್ತೀರಾ? ಆದ್ರೆ ಅಲ್ಲಿ ಮರಿಯಾದ ಒಂದು ಮಾತು ಅಲ್ಲಿ ತಗ್ಗಿಸಿದ್ದು. ಅವನ ವಾಕ್ಯ 38ನೇ ವಾಕ್ಯ ಓದೋದು. ಇಗೋ ನಾನು ಕರ್ತನ ದಾಸಿ, ನಾನು ಕರ್ತನ ದಾಸಿ, ನಿನ್ನ ಮಾತಿನಂತೆ ನನಗಾಗಲಿ ಅಂದಳು. ಒಂದು ಮಾತು, ನಿನ್ನ ಮಾತಿನಂತೆ ನನಗಾಗಲಿ. ತಗ್ಗಿಸುವಿಕೆಯಲ್ಲಿ ಬರ್ತಾ ಇದೆ. ಹಲ್ಲೆಲೂಯಾ. ಎಷ್ಟೋ ಬಾರಿ ದೇವರಿಂದ ಅಸಾಧ್ಯವಾದದ್ದು ಯಾವುದಿಲ್ಲ, ಗಬ್ಬರೆಲ್ಲ ಬಂದು ದೇವದೂತ ಹೇಳಿರುವಾಗ ಅಲ್ಲಿ ಒಂದು ಏನ್ ಮಾಡುದು, ಅಲ್ಲಿ ತಗ್ಗಿಸೋದು ಮರಿಯಾಳು. ಆದ್ರೆ ದೇವರು ನಿನ್ನ ಮೇಲೆ ಒಂದು ವಾಗ್ದಾನ ಕೊಟ್ಟಿರುವಾಗ, ನಿನ್ನ ಕುಟುಂಬದ ಮೇಲೆ ಒಂದು ವಾಗ್ದಾನ ಕೊಟ್ಟಿರುವಾಗ ನಾವು ಆ ವಾಗ್ದಾನವನ್ನು ಮರೆತು ಮಾನಸಿಕವಾಗಿ ಕಾರ್ಯ ಮಾಡಕ್ ಹೋಗ್ತಿದ್ದೀವಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಇಲ್ಲೇ ಇದ್ರಾ? ಇವತ್ತು ದೇವರು ಒಂದು ಕೆಲವು ಬಲವಾದ ಕಾರ್ಯ ಮುಂದಿನ ದಿನಗಳಲ್ಲಿ ಮಾಡುವಾಗ ನೀವೆಲ್ಲರೂ ನೋಡಲು ಸಿದ್ಧವಾಗಿರಿ. ಎಷ್ಟು ಜನ ನಂಬ್ತೀರಾ? ಮಲಕಿ ಆದ್ಮೇಲೆ ದೇವರು ಸೈಲೆಂಟ್ ಆಗ್ಬಿಟ್ರು. ಆದ್ರೆ ಅದೇ ಪ್ರಕಾರ ಎಷ್ಟೋ ದಿನಗಳಿಂದ ಸೈಲೆಂಟ್ ಆಗಿರೋ ವಿಷಯ ಉಂಟು. ಆ ಸೈಲೆಂಟ್ ಆಗಿರೋ ವಿಷಯಗಳ ಮೇಲೆ ದೇವ್ರು ಕಾರ್ಯ ಮಾಡ್ತಾರೆ. ಹಲ್ಲೆಲೂಯಾ. ಬನ್ನಿ, ಯೆರೆಮೀಯನ ಪ್ರವಾದನ ಗ್ರಂಥ 31ನೇ ಅಧ್ಯಾಯ 16ನೇ ವಾಕ್ಯ. ಯೆಹೋವನು ಇಂತೆನ್ನು ತಾನೆ ನಿನ್ನ ಧ್ವನಿಯು ಗೋಳಾಗದಿರಲಿ. ಒಂದು ನಿಮಿಷ, ಯಾರು ಹೇಳ್ತಾ ಇರೋದು? ಯಾರೋ ಗಾಂಜಿ ಬಿದ್ದಿ ಹೇಳ್ತಾ ಇಲ್ಲ, ತಂದೆ ದೇವ್ರು ಹೇಳ್ತಾ ಇರೋದು. ಯೆಹೋವನು ಇಂತೆನ್ನುತ್ತಾನೆ. ಇಲ್ಲೇ ಇದ್ದೀರಾ? ಇಲ್ಲೇ ಇರೋರೆಲ್ಲ ಹಲ್ಲೆಲೂಯಾ ಹೇಳ್ರಿ. ಆಮೆನ್, ಸ್ತೋತ್ರ. ಇವತ್ತು ದೇವರು ಕೆಲವು ಕಾರ್ಯ ಮಾಡಲು ಇಷ್ಟಪಡ್ತಾ ಇದ್ದಾರೆ. ನನ್ನ ದೇವರು ಯಾರಾಗಿದ್ದಾನೆ? ಮಹಾ ಭಯಂಕರನಾಗಿದ್ದಾನೆ. ತನ್ನ ಪ್ರಜೆಯ ಮೇಲೆ ಕೆಲವು ಕಾರ್ಯಗಳನ್ನು ಮಾಡಲು ದೇವರು ಸಿದ್ಧವಾಗಿದ್ದಾನೆ. ಹಲ್ಲೆಲೂಯಾ. ಇವತ್ತು ಎಷ್ಟೋ ವಿಷಯಗಳು ನಮಗೆ ತಿಳಿಯಾದಂತೆ ಕೆಲವು ತಡೆಗಳಿದೆ, ಅದನ್ನ ದೇವರು ಒಡೆಯಲು ಸಿದ್ಧವಾಗಿದ್ದಾರೆ. ವಾಕ್ಯ ನೋಡೋಣ. ಯೆಹೋವನು ಇಂತೆನ್ನುತ್ತಾನೆ, ನಿನ್ನ ಧ್ವನಿಯು ಗೋಳಾಗದಿರಲಿ. ಹಲ್ಲೆಲೂಯಾ. ಒಂದು ವಾರಗಳ ಕಾಲ ಸಭೆಯಲ್ಲಿ ಉಪವಾಸ ನಡೀತಾ ಇದೆ. ಎಷ್ಟೋ ಬಾರಿ ನಿನ್ನ ಧ್ವನಿ ಕಿರುಚಾಡಿ ಗೋಳಾಡುವಂತ ಪರಿಸ್ಥಿತಿಗಳಿದೆ. ನನ್ನ ದೇವರು ಕೇಳಿಸ್ಕೊಂತ ಇಲ್ವೋ ಅಂತ ನೀವು ಪ್ರಶ್ನೆ ಮಾಡೋದುಂಟು. ಆದ್ರೆ ದೇವರು ಹೇಳ್ತಿರುವಂತ ಮಾತು, ನಿನ್ನ ಧ್ವನಿಯು ಗೋಳಾಗದಿರಲಿ. ನೀನು ಗೋಳಾಡ್ಕೊಂಡಿದ್ರೆ ಪ್ರಾರ್ಥನೆ ಮಾಡಕ್ ಆಗೋದಿಲ್ಲ. ನಿನ್ನ ಪ್ರಾರ್ಥನೆ ಕೇಳುವನು ಒಬ್ಬನಿದ್ದಾನೆ, ಆತನು ನಮ್ಮ ಮಧ್ಯೆ ಜೀವಿಸಿದ್ದಾನೆ. ಎಲ್ಲಿ 2-3 ಕೂಡಿ ಪ್ರಾರ್ಥಿಸುತ್ತಾರೋ ಅವರ ಮಧ್ಯೆ ನಾನು ಇರುತ್ತೇನೆ ಅಂತ ನನ್ನ ಕರ್ತನ ಯೇಸು ಕ್ರಿಸ್ತನು ಇಲ್ಲಿದ್ದಾನೆ. ಎಷ್ಟು ಜನ ನಂಬ್ತೀರಾ? ಇವತ್ತು ನಿನ್ನ ಗೋಳಾಟಗಳ ಮೇಲೆ ಒಂದು ಬದಲಾವಣೆ, ನಿನ್ನ ಗೋಳಾಡುವಂತ ವಿಷಯಗಳ ಮೇಲೆ ಒಂದು ಬದಲಾವಣೆ. ನೆನಸಾದ ರೀತಿಯಲ್ಲಿ ಎಸ್ಸಪ್ಪ ನನ್ನ ತಾಯಿಗೆ ಹೇಳಕ್ಕಾಗ್ತಿಲ್ಲ, ಅಷ್ಟೇ ಯಾಕೆ ನನ್ನ ಒಡ ಹುಟ್ಟಿದವರಿಗೆ ಹೇಳಕ್ಕಾಗ್ತಿಲ್ಲ ಅಂತ ಗೋಳಾಟದ ವಿಷಯಗಳು ಈ ದಿನ ಒಂದು ಬದಲಾವಣೆ ಉಂಟಾಗುತ್ತೆ. ಹಲ್ಲೆಲೂಯಾ. ಆ ಗೋಳಾಟ ವಿಷಯ ನಿನಗೆ ಮಾತ್ರವಲ್ಲ, ಒಂದು ಸಭೆಗೆ ತಡೆಯಾಗಿ ನಿಂತಿದೆ. ಆ ಸಭೆಗೆ ವಿರುದ್ಧವಾಗಿ ಒಂದು ಗೋಳಾಟ ಅಡಿಯಾಗಿ ನಿಂತಿರುವಾಗ ಆ ಗೋಳಾಟವನ್ನು ಸಂಪೂರ್ಣವಾಗಿ ಲಯ ಮಾಡುವಂತ. ಹಲ್ಲೆಲೂಯಾ. ಮುಂದೆ ಹೋಗಿ
ನಿನ್ನ ಕಣ್ಣು ನೀರು ಸುರಿಸದಿರಲಿ. ನಿನ್ನ ಕಣ್ಣ ನೀರು ಸುರಿಸದಿರಲಿ. ಇವತ್ತು ಅನೇಕರು ಕಣ್ಣೀರನ್ನ ಸುರಿಸಿ ಕಣ್ಣೀರೇ ಬರ್ಬೇಕಾಯ್ತು. ಅಲ್ಲೇಲಿಯಾ, ಎಷ್ಟೋ ವರ್ಷಗಳಿಂದ ಯೇಸಪ್ಪ, ಎಷ್ಟೋ ದಿನಗಳಿಂದ ಕಣ್ಣೀರು ಸುರಿಸ್ತಾ ಇದ್ದೀನಿ. ನನ್ನ ಕಣ್ಣೀರು ನಿನಗೆ ಗೋಲಾಗ್ತಿ ತಿಳಿತಿಲ್ವಾ? ನನ್ನ ಕಣ್ಣೀರು ನಿನಗೆ ಕಾಣಿಸ್ತಿಲ್ವಾ ಯೇಸಪ್ಪ? ಪ್ರಶ್ನೆ ಮಾಡಿದುಂಟು. ಅಲ್ಲೇಲಿಯಾ, ಕೀರ್ತನೆ 58 ನೋಡುವುದಾದ್ರೆ ನಿನ್ನ ಕಣ್ಣೀರು ಆತನ ಬುತ್ತಲಿಯಲ್ಲಿ ಸ್ಟೋರೇಜ್ ಆಗಿದೆ. ನನ್ನ ಮಗನು ಇಂಥ ಒಂದು ಸಮಯದಲ್ಲಿ ಇದೇ ಡ್ರಾಪ್ ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡುವಾಗ ಸುರಿಸಿದಂತ ಕಣ್ಣೀರು, ಆ ಕಣ್ಣೀರಿಗೆ ಪ್ರತಿಫಲ ಉಂಟು. ಅಲ್ಲೇಲಿಯಾ, ಇವತ್ತು ದಿನದಲ್ಲಿ ನಿನ್ನ ಕಣ್ಣೀರಿನ ಮೇಲೆ ಕೆಲವು ಕಾರ್ಯಗಳು ದೇವರು ಮಾಡ್ತಾರೆ. ಉಪವಾಸ ಅಂದ್ರೆ ಸಾಮಾನ್ಯವಾಗಿ ಉಪವಾಸವಲ್ಲ. ನನ್ನ ದೇವರು ಭಯಂಕರನಾಗಿ ಚಲಿಸುವ ಶಕ್ತನಾಗಿದ್ದಾನೆ. ಆದ್ರೆ ಭಯಂಕರನಾಗಿ ಚಲಿಸುವಾಗ ನಿನಗೆ ವಿರುದ್ಧವಾಗಿ ಇದುವರೆಗೂ ನಿನ್ನನ್ನು ಹಿಡಿದು ಅಲ್ಲಾಡಿಸಿ ಜಡಿಸಿ ನಿನ್ನನ್ನು ಗೋಲಾಡಿದಂತ ಎಲ್ಲಾ ವಿಷಯಗಳ ಮೇಲೆ ನನ್ನ ದೇವರು ಜಯ ಕೊಡೋದು. ಅಲ್ಲೇಲಿಯಾ, ಅದು ಯಾವ ವಿಷಯವೇ ಆಗಿರಬಹುದು, ನಿನ್ನ ಕುಟುಂಬದ ವಿಷಯಗಳೇ ಆಗಿರ್ಬೋದು, ನಿನ್ನ ಮಕ್ಕಳ ವಿಷಯಗಳೇ ಆಗಿರ್ಬೋದು, ನಿನ್ನ ಒಳ ಹುಟ್ಟಿದವರ ವಿಷಯಗಳೇ ಆಗಿರ್ಬೋದು, ಅದರ ಮೇಲೆ ನನ್ನ ದೇವರು ಜಯ ಕೊಡ್ತಾರೆ. ಎಷ್ಟು ಜನ ನಂಬ್ತೀರಾ? ಅಲ್ಲೇಲಿಯಾ, ಅಲ್ಲಿ ಹೇಳ್ತಾ ಇದ್ದಾರೆ, ನಿನ್ನ ಧ್ವನಿಯ ಗೋಳದಿರಲಿ. ನಿನ್ನ ಧ್ವನಿ ಗೋಳದಿರ್ತಾರೆ ಇನ್ನೊಬ್ರು ಪಕ್ಕ ಮನೆ ಹತ್ರ ಹೋಗಿ ಮಾತಾಡೋದಲ್ಲ, ನಿನ್ನ ಸಹೋದರಿ ಅಂತ ಹೋಗಿ ನೀನು ಮಾತಾಡೋದಲ್ಲ. ಈ ದಿನದಲ್ಲಿ ಪ್ರಿಯ ದೇವರ ಮಗುವೆ, ನಿನ್ನ ಕನೆಕ್ಷನ್ ದೇವರಿಗೂ ನಿನಗೆ ಮಾತಾಡಿರ್ಬೇಕು ಹೊರತು ಇನ್ನೊಬ್ಬರ ಹತ್ರ ಹೋಗಿ ಮಾತಾಡೋದು ವೇಸ್ಟ್. ನೀನು ಇನ್ನೊಬ್ಬರ ಹತ್ರ ಮಾತಾಡುವ ಕಳೆದ ಬಾರಿ ಒಂದು ಉದಾಹರಣೆ ಕೊಟ್ಟಿದ್ದೆ. ಅಲ್ಲೆಲ್ಲಿಯಾ, ಅವ್ರ ಮನೆ ಒಬ್ಬಟ್ಟು ನೋಡಿದ್ರ ಕೂದ್ಲಿದೆಯಂತೆ, ಎಲ್ಲೆಲ್ಲೋ ಬಂತು. ನಿನ್ನ ಮನೆ ವಿಷಯ, ನಿನ್ನ ಆತ್ಮಿಕ ವಿಷಯ ನಿನಗೂ ದೇವರಿಗೆ ಮಾತ್ರ ಇರ್ಬೇಕೆ ಹೊರತು ಇನ್ನೊಬ್ಬರ ಹತ್ರ ಹೇಳಿದ್ರೆ ಅಲ್ಲೇಲಿಯಾ ಹಗ್ಗ ಕೊಟ್ಟು ನಾವೇ ಹಾಕೋಣಂಗೆ ಇಲ್ಲದ್ರ. ಅಲ್ಲೇಲಿಯಾ, ಇವತ್ತು ನಿನ್ನ ವಿಷಯಗಳ ಮೇಲೆ ದೇವರು ಕೆಲವು ಕಾರ್ಯ ಮಾಡೋದು ದೇವರು ಇಷ್ಟಪಡ್ತಾ ಇದ್ರೆ ಯೆಹೋವನ ಧ್ವನಿ ಗೋಳದಿರಲಿ. ಅಲ್ಲೇಲಿಯಾ, ನಿನ್ನ ಧ್ವನಿ ಗೋಳದಿರಲಿ, ನಿನ್ನ ಕಣ್ಣೀರು ಸುರಿಸದಿರಲಿ, ನಿನ್ನ ಪ್ರಯಾಸವು ಸಾರ್ಥಕವಾಗುವುದು. ಅಲ್ಲೇಲಿಯಾ, ಇದುವರೆಗೂ ಅಂತ ಪಟ್ಟಂತ ಪ್ರಯಾಸ ದೇವರ ಸಮ್ಮುಖದಲ್ಲಿ ಸಾರ್ಥಕವಾಗಿದೆ. ಎಷ್ಟು ಜನ ನಂಬ್ತೀರಾ? ಅಲ್ಲೇಲಿಯಾ, ನೀನು ಪಟ್ಟಂತ ಪ್ರಯಾಸ ಇಷ್ಟೊಬ್ಬರೇ ದೇವರು ನನ್ನ ಸ್ವಂತದವ್ರು, ನನ್ನ ಗಂಡನೇ ನೋಡಿಲ್ವಲ್ಲಪ್ಪ. ದೇವರೇ, ನನ್ನ ಪಟ್ಟಂತ ಪ್ರಯಾಸ ನನ್ನ ಒಡ ಹುಟ್ಟು ತಂದೆ ತಾಯಿ ನೋಡಿಲ್ವಲ್ಲಪ್ಪ. ಪ್ರಿಯ ದೇವರ ಮಗುವೆ, ನಿನ್ನ ನೋಡಿದೇ ಇರುವವರು ಯಾರೇ ಇರಬಹುದು, ನಿನ್ನ ಒಡ ಹುಟ್ಟಿದವರು ನಿನ್ನ ಮಾಡ್ತಾಗಿರ್ಬೋದು, ಅಷ್ಟೇ ಆಗಿ ನಿನ್ನ ಜೊತೆ ಜೀವನ ಮಾಡೋನೇ ಮಾಡ್ತಿರ್ಬೋದು. ಆದ್ರೆ ನಿನ್ನ ಕರೆದಾಡೋದು ಮರ್ತಿಲ್ಲ, ನಿನ್ನನ್ನು ಆರಿಸಿಕೊಂಡವನು ನಿನ್ನನ್ನು ಮರ್ತಿಲ್ಲ. ನಿನ್ನ ಕಷ್ಟದಲ್ಲಿ, ರೋಗದಲ್ಲಿ, ದುಃಖದಲ್ಲಿ ಇರುವಾಗ ನಿನ್ನನ್ನ ಮಗನೆಂದು ಕರೆದು ನಡೆಸಿದ ದೇವರು ನಿನ್ನನ್ನು ಮರೆತಿಲ್ಲ. ನಿನ್ನ ಪ್ರಯಾಸಗಳು ದೇವರ ಸಮ್ಮುಖದಲ್ಲಿದೆ. ಅಲ್ಲೇಲಿಯಾ, ಎಷ್ಟು ಜನ ನಂಬ್ತೀರಾ? ಪ್ರಯಾಸಕ್ಕೂ ನಿನ್ನ ಎಲ್ಲ ಪ್ರಯಾಸವು ಆತನ ಮುಂದೆ, ಒಂದೊಂದು ಪ್ರಯಾಸಗಳು ಆತನ ಮುಂದೆ ಇದೆ. ನಿನ್ನ ಪ್ರಯಾಸ ಸಾರ್ಥಕವು ನಿರಾರ್ಥಕವಾಗದು. ಒಂದು ವಾರಗಳ ಕಾಲ ಉಪವಾಸ ಮಾಡುವಾಗ ಅದು ಸಾಮಾನ್ಯವಾದ ಪ್ರಯಾಸವಲ್ಲ. ಮುಂದಿನ ದಿನದಲ್ಲಿ ಅದಕ್ಕೊಂದು ಬಿಡುಗಡೆ, ಒಂದು ಮರುತ್ರ ನೀವೆಲ್ಲರೂ ಕಣ್ಣಾರ ನೋಡುವಿರಿ. ಯೆಹೋವನ ಮಹಿಮೆ ಗೋಚರವಾಗುವುದು, ಎಲ್ಲಾ ಜನರು ಒಟ್ಟಾಗಿ ಇದನ್ನು ಕಾಣುವರು. ನಿನ್ನ ದೇವರ ಮಹಿಮೆ ಗೋಚರವಾಗುವಾಗ ನೀನ್ ನೆನಸಾದ ರೀತಿಯಲ್ಲಿ, ನೀನ್ ನೋಡಾದೆ ಇರುವಂತ ರೀತಿಯಲ್ಲಿ ದೇವ್ರ ಕಾರ್ಯ ಮಾಡ್ತಾರೆ. ಅಲ್ಲೇಲಿಯಾ, ಎಷ್ಟೋ ಬಾರಿ ನಾವು ಅನ್ಕೊಂಡಿರೋದುಂಟು, ಇವತ್ತು ನೆನಸಾದ ರೀತಿಯಲ್ಲಿ ಕಾರ್ಯ ಮಾಡ್ತಾರೆ. ಎಷ್ಟು ಜನ ನಂಬ್ತೀರಾ? ಅಲ್ಲೇಲಿಯಾ, ನಿನ್ನ ಪ್ರಯಾಸ ನಿರಾರ್ಥಕವಾಗದು. ಮತ್ತಂತ ಉಪವಾಸದ ಪ್ರಾರ್ಥನೆ, ಸುರಿಸಿದಂತ ಕಣ್ಣೀರು, ಸುರಿಸಿದಂತ ಒಂದು ದಾಹ, ಅದು ನಿರಾರ್ಥಕವಾಗೋದು. ನೀವು ದೇವರ ಮುಖ ಹೇಳಬೇಕು, ದೇವರೇ, ನನ್ನ ಕಣ್ಣೀರಿಗೆ ಪ್ರತಿಫಲ ಉಂಟು, ನನ್ನ ಪ್ರಾರ್ಥನೆಗೆ ಪ್ರತಿಫಲ ಉಂಟು, ಈ ಉಪವಾಸ ಪ್ರಾರ್ಥನೆಗೆ ಪ್ರತಿಫಲ ಉಂಟು. 37ನೇ ವಾಕ್ಯ ಓದಿ. ಇವಾಗ 37ನೇ ವಾಕ್ಯ ಓದಿ. ಅದೇ 17ನೇ ವಾಕ್ಯ ಓದಿ. ಯೆಹೋವನು ಇಂತೆನ್ನುತ್ತಾನೆ. ಇವಾಗಿದೆ ಪಾಯಿಂಟ್. ನಿನಗೆ ಮುಂದೆ ಒಳ್ಳೆಯ ಗತಿಯಾಗುವುದೆಂದು ಅಲ್ಲೇಲಿಯಾ, ನಿರೀಕ್ಷೆ ಇದೆಯಾ? ನಿರೀಕ್ಷೆ ಇದೆ. ನಿನಗೆ
ಒಳ್ಳೆಯ ಗತಿಯಾಗುವುದೆಂದು ನಿನಗೆ ನಿರೀಕ್ಷೆ ಇದೆ. ಆಮೆನ್. ಇದು ಹೇಳ್ತಿರೋದು ಸಾಧಾರಣವಾದ ಯಾರೋ ಒಬ್ರಲ್ಲ, ಯೆಹೋವನು ಇಂತೆನ್ನುತ್ತಾನೆ. ಆಮೆನ್, ಆಮೆನ್, ಉಪವಾಸ ಆಮೆನ್. ಪ್ರಾರ್ಥನೆ ಮಾಡ್ತಾ ಇದ್ದೀರಾ, ಹಲ್ಲೆಲೂಯಾ ಗೋಳ್ ಆಡ್ತಾ ಇದ್ದೀರಾ, ಕಣ್ಣೀರು ತೆಗೆದಿದ್ದೀರಾ, ಆದ್ರೆ ನಿನ್ನ ನಿರೀಕ್ಷೆ ನಿರರ್ಥಕವಾಗದು. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಯೆಹೋವನು ಇಂತೆನ್ನುತ್ತಾನೆ, ನಿನಗೆ ಒಳ್ಳೆಯ ಗತಿಯಾಗುವುದೆಂದು ನಿರೀಕ್ಷೆ ಇದೆ. ಆಮೆನ್. ಸ್ತೋತ್ರ. ಇವತ್ತು ಕೆಲವು ನಿರೀಕ್ಷೆ ಇದೆ, ಆ ನಿರೀಕ್ಷೆಯ ಮೇಲೆ ನನ್ನ ದೇವರು ಜೀವನ ಕೊಡ್ತಾರೆ. ಎಷ್ಟು ಜನ ನಿರೀಕ್ಷೆಯಿಂದ ಆಮೆನ್. ಬಂದಿದ್ದೀರಾ? ಹಲ್ಲೆಲೂಯಾ. ಎಷ್ಟು ಜನ ನಿರೀಕ್ಷೆಯಲ್ಲಿದ್ದೀರಾ? ದೇವ್ರ ಕಾರ್ಯ ಮಾಡ್ತಾರೆ, ದೇವ್ರ ಅದ್ಭುತ ಮಾಡ್ತಾರೆ. ಇವತ್ತು ನನ್ನ ದೇವ್ರ ಕಾರ್ಯ ಮಾಡುವಾಗ ನಿನ್ನ ನಿರೀಕ್ಷೆ ನಿರಾರ್ಥಕವಾಗದು. ಆಮೆನ್. ಎಷ್ಟು ಜನ ನಂಬ್ತೀರಾ? ಇವತ್ತು ನೀವು ಬೇಡುವಂತ ವಿಷಯಗಳ ಮೇಲೆ, ಪ್ರಾರ್ಥನೆ ಮಾಡುವಂತ ವಿಷಯಗಳ ಮೇಲೆ ನಾವು ದೇವ್ರ ಕಾರ್ಯ ಮಾಡ್ತಾರೆ. ಆಮೆನ್. ಹಲ್ಲೆಲೂಯಾ. ಹೌದಾ ಅಲ್ವಾ? ಇಲ್ಲೇ ಇದ್ರಾ? ಇವತ್ತು ಯಾರು ಯಾವ ವಿಷಯದಲ್ಲಿ ಒಬ್ಬರ ಹತ್ರ ಪಕ್ಕದವ್ರಿಗೆ ಹೇಳಕ್ಕಾಗದೇ ಇರ್ಬೋದು, ಅಥವಾ ಸೇವಕರಿಗೆ ಹೇಳಕ್ಕಾಗದೇ ಇರ್ಬೋದು. ನಿನ್ನ ನಿರೀಕ್ಷೆ ಒಂದುಂಟು, ಆಮೆನ್. ನಿನ್ನ ಸ್ತೋತ್ರ. ಕಣ್ಣೀರು ಒಂದುಂಟು, ನಿನ್ನ ದಾಹ ಒಂದುಂಟು, ಅದರ ಮೇಲೆ ದೇವ್ರ ಕಾರ್ಯ ಮಾಡ್ತಾರೆ. ಹಲ್ಲೆಲೂಯಾ. ಉಪವಾಸ ಪ್ರಾರ್ಥನೆ ಅಂತ, ನಿನ್ನ ಉಪವಾಸ ಪ್ರಾರ್ಥನೆ ದೇವರಿಗೆ ಮೆಚ್ಚುಗೆ ಆಗಿರ್ಬೇಕು ಹೊರತು ದೇವರಿಗೆ ಬೇಜಾರಾಗಿ ಹೊರೀತಿ ಇರಬಾರ್ದು. ಹಲ್ಲೆಲೂಯಾ. ಇವತ್ತು ನಮ್ಮನ್ನ ನಾವು ಪರಿಶೋಧನೆ ಮಾಡಿಕೊಳ್ಳೋಣ. ಆಮೆನ್. ಉಪವಾಸ ಸ್ತೋತ್ರ. ಪ್ರಾರ್ಥನೆ ದೇವರಿಗೆ ನಾವು ಮೆಚ್ಚುಗೆಯಾಗಿ ಜೀವಿಸ್ತಿದೀವ? ಬನ್ನಿ, ಯೆಶಾಯನ ಪ್ರವಾದನ ಗ್ರಂಥ 58ನೇ ಅಧ್ಯಾಯ 6ನೇ ವಾಕ್ಯ ಓದಿ. ನೋಡಿರಿ, ಹಾ, ಕೇಡಿನ ಬಂಧನಗಳನ್ನು ಬಿಚ್ಚುವುದು, ಓಕೆ. ನೊಗದ ಗಂಡಿಗಳನ್ನು ಕಳಚುವುದು. ಇದು ಒಂದು ನಿಮಿಷ, 6-7 ವಾಕ್ಯ ನೋಡುವುದಾದ್ರೆ ಇದು ದೇವ್ರಿಗೆ ಇಷ್ಟವಾಗಿರುವಂತ ಉಪವಾಸದ ವ್ರತವಾಗಿದೆ. ಆಮೆನ್. ಹಲ್ಲೆಲೂಯಾ. ಇದನ್ನ ಬಿಡಿಸಿ ನಾವು ನೋಡೋಣ. ಫಸ್ಟ್ ಒಂದ್ಸಲಿ ಓದ್ಬಿಡಿ ಬ್ರದರ್, 6-7ನೇ ವಾಕ್ಯ ಓದಿ. ನೋಡಿರಿ, ಕೇಡಿನ ಕೇಡಿನ ಬಂಧನಗಳನ್ನು ಬಿಚ್ಚುವುದು, ನೊಗದ ಕಣಿಗಳನ್ನು ಕಳಚುವುದು, ಜಜ್ಜಿ ಹೋದವರನ್ನು ಬಿಡುಗಡೆ ಮಾಡುವುದು, ನೊಗಗಳನ್ನೆಲ್ಲ ಮುರಿಯುವುದು, ಹಸಿದವರಿಗೆ ಅನ್ನವನ್ನು ಹಂಚುವುದು, ಅಲಿಯುತ್ತಿರುವ ಬಡವರನ್ನು ಮನೆಗೆ ಬರಮಾಡಿಕೊಳ್ಳುವುದು, ಬೆತ್ತಲೆಯವರನ್ನು ಕಂಡಾಗೆಲ್ಲ ಅವರಿಗೆ ಒದಿಸುವುದು, ನಿನ್ನಂತೆ ನರನಾಗಿರುವ ಯಾವನಿಗೆ ಆಗಲಿ ಮುಖ ತಪ್ಪಿಸಿಕೊಳ್ಳದಿರುವುದು ಇವುಗಳೇ ನನಗೆ ಇಷ್ಟವಾದ ಉಪವಾಸ ವ್ರತವಲ್ಲವೇ? ಆಮೆನ್. ಈ ಕಾರ್ಯಗಳು ನಮ್ಮ ಜೀವಿತದಲ್ಲಿ ಇದೆಯಾ? ಪ್ರಶ್ನೆ ಮಾಡಿಕೊಳ್ಳೋಣ. ಹಲ್ಲೆಲೂಯಾ. ಕೆಲವು ಕೇಡಿನ ಬಂಧನಗಳಿಗೆ ನಾವು ಅನೇಕ ಬಾರಿ ಕಟ್ಟಲ್ಪಟ್ಟ ಅವಸ್ಥೆಯಲ್ಲಿ ಇದ್ದೀವಿ. ಅದರಿಂದ ಹೊರಗಡೆ ಬಂದಿದ್ದೀವಿ ಅಂತ ನಾವು ಬೇರೆ ಮೇಲ್ಗಡೆ ಅನ್ಕೊಂಡಿದ್ದೀವಿ ಹೊರತು ಆಚೆ ಯಾರು ಬಂದಿಲ್ಲ. ಹಲ್ಲೆಲೂಯಾ. ಇವತ್ತು ಕೆಲವು ವಿಷಯಗಳ ಮೇಲೆ ದೇವ್ರು ಬಿಡುಗಡೆ ಕೊಡ್ತಾರೆ. ನಂಬ್ತೀರಾ? ಆ ಕೊಡುವಂತ ವಿಷಯಗಳು ಮುಂದಿನ ದಿನದಲ್ಲಿ ಹೊಸ ಆತ್ಮಗಳು ಬರ್ತಾರೆ. ಅದೇ ನಿನಗೊಂದು ಗುರುತಾಗಿದೆ. ಹಲ್ಲೆಲೂಯಾ. ಈ ಭಾಷೆಲ ಕತ್ತರಿರ ಬಲ. ಇವತ್ತು 1ನೇ ವಾಕ್ಯ ನೋಡುವುದಾದ್ರೆ ಅದೇ 6ನೇ ವಾಕ್ಯ, ನೋಡಿ ಕೇಡಿನ ಬಂಧನಗಳನ್ನು ಮುರಿಯುವುದು. ಹಲ್ಲೆಲೂಯಾ. ಇವು ಕೇಡಿನ ಬಂಧನಗಳನ್ನು ದೇವ್ರು ಬಿಚ್ಚಲು ಸಿದ್ಧವಾಗಿದ್ದಾರೆ. ಆ ಕೇಡಿನ ಬಂಧನಗಳು ಅಂದ್ರೆ ಯಾವ್ಯಾವು? ಪಾಪ ಮತ್ತೆ ಅಧರ್ಮದ ಹಿಡಿತ. ಇವತ್ತು ಎಲ್ಲರೂ ಬರ್ಕೊಳ್ಳಿ, ಒಂದು ಪಾಪ ಮತ್ತೆ ಅಧರ್ಮದ ಹಿಡಿತದಿಂದ ಅನೇಕರು ಬಿದ್ದೋಗಿದ್ದಾರೆ. ಹಲ್ಲೆಲೂಯಾ. ಪಾಪ ಮತ್ತೆ ಅಧರ್ಮದ ಬಂಧನದಿಂದ ಬಿದ್ದಿರುವಾಗ ಮೊದಲನೇ ಪಾಯಿಂಟ್ ಪಾಪದ ಅಭ್ಯಾಸಗಳು. ಹಲ್ಲೆಲೂಯಾ. ಇವತ್ತು ಬಿಡಲಾರದ ಕೆಟ್ಟ ಚಟಗಳು ಯಾವ್ದಾದ್ರು ಇರುವುದೇ ಆದ್ರೆ ಬಿಡಬೇಕದು. ಯಾಕಂದ್ರೆ ಉಪವಾಸ ನೀನು ಬಂದಿರುವಾಗ ನಿನ್ನಲ್ಲೊಂದು ಕೆಟ್ಟ ಚಟ ಅಡಕವಾಗಿರುವಾಗ ನಿನಗೆ ಹೆಂಡತಿ ಗೊತ್ತಿಲ್ದಂಗೆ, ಗಂಡನಿಗೆ ಗೊತ್ತಿಲ್ದಂಗೆ, ಅಷ್ಟೇ ಯಾಕೆ ದೇವ್ರಿಗೆ ಗೊತ್ತಿಲ್ಲದಂಗೆ ಕೆಲವು ಚಟಗಳಿರುವುದೇ ಆದ್ರೆ ಅದನ್ನ ಬಿಡಬೇಕಿದ್ರ ಮಾತ್ರವಲ್ಲದೆ ಕೆಟ್ಟ ಆಲೋಚನೆಗಳು ಬರ್ತಾ ಇದೆ. ಶತ್ರುವಾದನು ಒಬ್ಬಂಟಿರಿಗೆ ಹೋಗಿ ಸತ್ತೋಗ್ ಸಾಕು, ಸೂಸೈಡ್ ಮಾಡ್ಕೋ ಸಾಕು, ಇನ್ನು ಎಷ್ಟು ದಿವಸ? ಒಂದು ಮರಣ ಶಕ್ತಿಗಳು ನಿನ್ನ ಮೇಲೆ ಕೆಲವು ಆಲೋಚನೆ ಕೊಡ್ತಾ ಇದೆ. ಎಲ್ಲ ಕೆಟ್ಟ ಆಲೋಚನೆಗಳು ಸಭೆಯನ್ನು ಬಿಟ್ಟು ಸಭೆಗೆ ಬಂದು ಕುಟುಂಬ ಇವತ್ತು ಕೆಲವು ಕೇಡಿನ ಬಂಧನಗಳನ್ನ ದೇವರು
ಇವತ್ತು ನಿನಗೆ ವಿರೋಧ ಕೆಲವು ಕೆಟ್ಟ ಆಲೋಚನೆ ಬರ್ತಿದೆ ಅಂದ್ರೆ ಈ ವೇಳೆ ಸಭೆಯಾಗಿ ನಾವೆಲ್ಲರೂ ಗದರಿಸಬೇಕು. ಆಮೆನ್. ಅದು ಗದರಿಸುವಾಗ ಸಭೆಗೆ ಅದು ಬಿಡುಗಡೆ ಆಗಿದೆ. ಆಮೆನ್. ಉಪವಾಸ ಪ್ರಾರ್ಥನೆ ಅದು ಬಿಡುಗಡೆ. ವ್ಯಕ್ತಿ ಪರವಾಗಿ ಈ ತರ ಮಧ್ಯದಲ್ಲಿ ಕೆಲವು ಕೆಟ್ಟ ಆಲೋಚನೆಗಳು ತುಂಬಿಕೊಂಡು ಇಲ್ಲಿ ಕೂತಿದ್ರೆ ಅದು ಯೇಸುವಿನ ನಾಮದಲ್ಲಿ ಎಲ್ಲ ಕೆಟ್ಟ ಆಲೋಚನೆಗಳು ಬಿಟ್ಟೋಗಬೇಕು. ಆಮೆನ್. ದೇವರ ಬಾಯಿ ಸುತ್ತಿಸುವಂತ ಬಾಯಲ್ಲಿ ಕೆಟ್ಟ ಮಾತುಗಳು, ದೇವರ ದಾಟಿಸುವಂತ ಹೃದಯದಲ್ಲಿ ಕೆಟ್ಟ ಚಿಂತನೆಗಳು, ಎಲ್ಲ ಕೆಟ್ಟ ಚಟಗಳು ಆಮೆನ್. ಹಲ್ಲೆಲೂಯಾ. ಇವತ್ತು ನಮ್ಮಲ್ಲಿ ಯಾವುದಾದ್ರೂ ಪಾಪದ ಸ್ವಭಾವಗಳು ಅಡಿಯಾಗಿ ತಡೆಯಾಗಿ ನಿಂತಿರುವುದೇ ಆದ್ರೆ ಅದನ್ನ ಕಂಡಿಡಿದು ಇವತ್ತು ಅದನ್ನ ಕ್ರಮೀಕರಣ ಪಡಿಸಬೇಕು. ಆಮೆನ್. ಆಮೆನ್. ಅದನ್ನ ಕ್ರಮೀಕರಣ ಪಡಿಸುವುದೇ ಆದ್ರೆ ಮುಂದಿನ ದಿನದಲ್ಲಿ ನನ್ನ ದೇವರು ಭಯಂಕರನಾದ ದೇವರು ಕಾರ್ಯ ಮಾಡುವುದನ್ನು ನೀನು ನೋಡುವುದನ್ನಾಗಿದ್ಯಾ. ಹಲ್ಲೆಲೂಯಾ. ಹಲ್ಲೆಲೂಯಾ. ಎರಡನೇ ಪಾಯಿಂಟ್ ಅನ್ಯಾಯ. ಹಲ್ಲೆಲೂಯಾ. ಅನ್ಯಾಯ ಅಂದ್ರೆ ಯಾರೋ ಒಬ್ರ ಹತ್ರ ಹೋಗಿ ನಾವು ಮೋಸ ಮಾಡೋದಲ್ಲ. ಹಲ್ಲೆಲೂಯಾ. ಇತರರ ಮೇಲೆ ಒಂದು ದಬ್ಬಾಳಿಕೆ, ಒಂದು ಸುಲಿಗೆ. ಹಲ್ಲೆಲೂಯಾ. ಇಲ್ಲಿ ಕೆಲವರು ಉಪವಾಸ ಮಾಡೋದಕ್ಕಿಂತ ಮುಂಚೆ ಮೊದಲು ಹಲ್ಲೆಲೂಯಾ ನಾನು ದೇವರ ಮುಂದೆ ಇತರ ಮೇಲೆ ದಬ್ಬಾಳಿಕೆ ಮಾಡುವಂತ ವಿಷಯಗಳ ಮೇಲೆ ಸರಿಪಡಿಸ್ಕೋಬೇಕು. ಆಮೇಲೆ ಉಪವಾಸಕ್ಕೆ ಕೈ ಇಡು. ಕೆಲವು ದಬ್ಬಾಳಿಕೆಗಳು ತಡೆಯಾಗಿ ನಿಂತಿದೆ. ಈ ವೇಳೆ ಪ್ರಿಯ ದೇವರ ಮಗುವೆ, ನೀನು ಅನ್ಯಾಯವಾಗಿ ಏನಾದ್ರೂ ಸುಲುಕೊಂಡಿರುವುದೇ ಆದ್ರೆ ಅದನ್ನ ಬಿಟ್ಟು ಬಿಡ್ಬೇಕಿದೆ. ಅಲ್ಲೆಲ್ಲಿಯಾ ಅಲ್ಲೆಲ್ಲಿಯಾ ಕೆಲವು ಉಪವಾಸ ಪ್ರಾರ್ಥನೆ ನೀವು ಸ್ಟಾರ್ಟ್ ಮಾಡಿದ್ಯಾ, ಆದ್ರೆ ನಿನ್ಗೆ ತಿಳಿಯದಾಗೆ ಕೆಲವು ದಬ್ಬಾಳಿಕೆಯ ಸ್ವಭಾವಗಳು ನಿನ್ನಲ್ಲಿದೆ. ಇವತ್ತು ವ್ಯಕ್ತಿ ಪರವಾಗಿ ನಾವು ಪರಿಶೋಧನೆ ಮಾಡಿಕೊಳ್ಳೋಣ. ಅಕ್ಕ ಪಕ್ಕ ನೋಡ್ಕೊಂಡು ಕುತ್ಕೊಂಡ್ರೆ ಅದಲ್ಲ, ನಿನ್ನ ವ್ಯಕ್ತಿ ಪರವಾಗಿ ಕೆಲವು ದಬ್ಬಾಳಿಕೆಯ ಸ್ವಭಾವಗಳು ಅದು ಬಿಡಬೇಕು. ಅದು ಬಿಡುವಾಗ ನನ್ನ ದೇವರು ಕೆಲವು ಬಲವಾದ ಕಾರ್ಯ ಮಾಡ್ತಾರೆ. ಎಷ್ಟು ಜನ ನಂಬ್ತೀರಾ? ಹಲ್ಲೆಲೂಯಾ. ಇದುವರೆಗೂ ದೇವರೇ ಸುಳ್ಳು ಹೇಳಿ ಏನಾದ್ರು ಸುಲುಕೊಂಡಿದ್ದೀವ? ಎಷ್ಟೋ ಬಾರಿ ನಾವು ತಂದೆ ತಾಯಿಗಳ ಹತ್ರ ನಾವು ಸುಳ್ಳು ಹೇಳಿರ್ತೀವಿ. ಅಷ್ಟೇ ಯಾಕೆ ಗಂಡ ಹೆಂಡತಿಯ ಮಧ್ಯದಲ್ಲಿ ಒಂದು ಸುಳ್ಳು ನಿಂತಿದೆ, ಅಷ್ಟೇ ಯಾಕೆ ದೇವರು ಮತ್ತೆ ಕನೆಕ್ಷನ್ ಮಧ್ಯದಲ್ಲಿ ಒಂದು ಸುಳ್ಳು ನಿಂತಿದೆ. ಅದನ್ನ ನಾವು ಕ್ರಮೀಕರಣ ಪಡಿಸಬೇಕು. ಆಮೆನ್. ಆಮೆನ್. ಹಲ್ಲೆಲೂಯಾ. ಎಷ್ಟು ಜನ ನಂತರ ಉಪವಾಸ ಮಾಡುವ ಪ್ರತಿಯೊಂದು ಅದೆಲ್ಲ ಮಾಡುವುದಕ್ಕಿಂತ ಮುಂಚೆ ಹೆಚ್ಚಿದಾಗಿ ಇವತ್ತು ದಬ್ಬಾಳಿಕೆಯ ಸ್ವಭಾವ ನಾವು ವ್ಯಕ್ತಿ ಪರವಾಗಿ ನೋಡೋಣ. ನಮ್ಮಲ್ಲಿ ಏನಾದ್ರೂ ಇರುವುದೇ ಆದ್ರೆ ಅದನ್ನ ನಾವು ತಗ್ಗಿಸಿಕೊಳ್ಳೋಣ. ಆವಾಗ ಬಂಧನದಲ್ಲಿರುವವರಿಗೆ ಬಿಡುಗಡೆ ಆಗುತ್ತೆ. ಇವತ್ತು ಯಾವ ವಿಷಯದಲ್ಲಿ ನೀನು ಬಂಧನದಲ್ಲಿದ್ದೀಯಾ? ಹಲ್ಲೆಲೂಯಾ. ನಾವು ಯಾರಿಗೂ ಗೊತ್ತಿಲ್ಲದಕ್ಕೆ ಮೇಲ್ಗಡೆ ಬಂದು ಹಲ್ಲೆಲೂಯಾ ಸ್ತೋತ್ರ ಆರಾಧನೆ ಆಡೋದಲ್ಲ, ನಿನಗೆ ತಿಳಿಯಾದ ರೀತಿಯಲ್ಲಿ ಕೆಲವು ಬಂಧನದಲ್ಲಿ ಕೂತಿದ್ದೀಯಾ. ಬಂಧನದಿಂದ ಹೊರತರುವ ದೇವರು ನನ್ನ ದೇವರಿದ್ರ ಮಧ್ಯದಲ್ಲಿ ಇದ್ದಾನೆ. ಎಷ್ಟು ಜನ ನಂಬ್ತೀರಾ? ಉಪವಾಸ ಪ್ರಾರ್ಥನೆ ಸಾಧಾರಣವಾದ ಉಪವಾಸ ಪ್ರಾರ್ಥನೆ ಅಲ್ಲ. ಅದಕ್ಕೆ ಮೊದಲು ನಾನು ಓದಿಸಿದ್ದು ನನ್ನ ದೇವರು ಭಯಂಕರನಾದ ದೇವರಾಗಿದ್ದಾನೆ. ಭಯಂಕರನಾದ ದೇವರು ಚಲಿಸುವಾಗ ನಿನ್ನ ಆತ್ಮಿಕ ಜೀವಿತದಲ್ಲಿ ಒಂದು ಬಿಡಲಾದ ಸ್ವಭಾವಗಳು ಬಿಟ್ಟಾಗಬೇಕು. ಯೇಸು ಸ್ವಾಮಿ ಲೋಕದಲ್ಲಿ ಬರುವಾಗ ಲೋಕನ ಬಳಸುವಾಗ 4:18 ಬರುವಾಗ ಅಲ್ಲಿ ಒಂದು ವಾಕ್ಯ ಬರಲ್ಪಡಿದೆ, ಸೆರೆಯವರಿಗೆ ಬಿಡುಗಡೆ ಮಾಡುವುದಕ್ಕೂ ಹಲ್ಲೆಲೂಯಾ, ಸೆರೆಯವರಿಗೆ ಬಿಡುಗಡೆ ಮಾಡುವುದಕ್ಕೂ ಸಾರುವುದಕ್ಕೂ ಜಜ್ಜಲ್ಪಟ್ಟಿದ್ದವರಿಗೆ ಹಲ್ಲೆಲೂಯಾ ಇಲ್ಲೇ ಇದ್ದೀರಾ? ಬಿಡಿಸಿ ಕಳಿಸುವುದಕ್ಕೂ ಆತನು ನನ್ನನ್ನು ಅಭಿಷೇಕಿಸಿದ್ದಾನೆ. ಇವತ್ತು ಕೆಲವು ಅಭಿಷೇಕ ನಿನ್ನ ಮೇಲೆ ದೇವರು ಕೊಡುವಾಗ, ಕೆಲವೊಂದು ಅಭಿಷೇಕ ನಿನ್ನ ಮೇಲೆ ಕೊಡುವಾಗ ಹಲ್ಲೆಲೂಯಾ ಸೇರಿಯ ವಿಷಯಗಳು ಏನಾದ್ರೂ ಇರುವುದೇ ಆದರೆ ಗ್ಲೋರಿ ಟು ಜೀಸಸ್, ಆ ಎಲ್ಲ ಬಂಧನಗಳು ಮುರಿಯಲ್ಪಡಬೇಕು. ಓ ಗ್ಲೋರಿ. ಯೇಸು ಸ್ವಾಮಿ ಬಂದಾಗ ಅನೇಕರು ಸೆರೆಯಲ್ಲಿದ್ದರು. ಇವತ್ತು ನೀನು ಉಪವಾಸ ಮಾಡಿಕೊಂಡು ನೀನು ಮಾತ್ರ ರಕ್ಷಣೆ ಹೊಂದೋದಲ್ಲ, ಲೋಕದಲ್ಲಿ ಅನೇಕರು ಸೇರಿ ಅವಸ್ಥೆಯಲ್ಲಿದ್ದಾರೆ, ಅನೇಕರು ಬಂಧನ ಅವಸ್ಥೆಯಲ್ಲಿದ್ದಾರೆ. ಅವರೆಲ್ಲರನ್ನು ಬಿಡಿಸುವುದಕ್ಕೂ ಜಜ್ಜಿ ಹೋದವರನ್ನು ಅಲ್ಲೆಲ್ಲೂ ರಕ್ಷಿಸುವುದಕ್ಕೂ ನನ್ನ ದೇವರು ಅಭಿಷೇಕಿಸಿದ್ದಾನೆ. ಎಷ್ಟು ಜನ ನಂಬ್ತೀರಾ? ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು
ನಮ್ಮ ಮೇಲೆ ಯಾವುದಾದ್ರೂ ನಮ್ಮ ಜೀವಿತದಲ್ಲಿ ದಬ್ಬಾಳಿಕೆ ಸ್ವಭಾವ ಇರುವುದೇ ಆದ್ರೆ ಅದನ್ನ ಪರಿಶೋಧನೆ ಮಾಡಿ ಸರಿ ಮಾಡೋಣ. ಸೆಕೆಂಡ್ ಮೂರನೇ ಪಾಯಿಂಟ್ ಬಂದ್ರೆ ಸೈತಾನನ ಹಿಡಿತ. ಮನುಷ್ಯನ ಆಧ್ಯಾತ್ಮಿಕವಾಗಿ ಕುತ್ತಿಸುವಂತ ಒಂದು ಕತ್ತಲೆಯ ಶಕ್ತಿಗಳು. ಇವತ್ತು ಕತ್ತಲೆಯ ಶಕ್ತಿಗಳು ಅನೇಕರನ್ನ ಹಿಡಿದು ಕುಂಡಿಸ್ತಾ ಇದೆ. ಇವತ್ತು ಕತ್ತಲೆಯ ಶಕ್ತಿ ಬಿಡುಗಡೆ ಉಂಟಾಗಬೇಕು. ಯೋಹಾನನ 1 ಯೋಹಾನ ಸುವಾರ್ತೆಯಲ್ಲಿ ನನ್ನ ದೇವರು ಬೆಳಕಾಗಿದ್ದಾನೆ. ಇವತ್ತು ಬೆಳಕಾದ ದೇವರು ನಮ್ಮ ಮಧ್ಯದಲ್ಲಿದ್ದಾರೆ. ಎಷ್ಟು ಜನ ನಂಬ್ತೀರಾ? ಇವತ್ತು ನಿನ್ನ ಆಧ್ಯಾತ್ಮಿಕ ಜೀವಿತದಲ್ಲಿ, ಒಂದು ಆತ್ಮಿಕವಾದ ಜೀವಿತದಲ್ಲಿ ಬೆಳಕಾಗದೆ ಇರುವಂತ ಒಂದು ಕತ್ತಲೆಯ ಶಕ್ತಿಗಳು ಅದು ಬಿಟ್ಟು ಹೋಗಬೇಕು. ಈ ಉಪವಾಸ ಪ್ರಾರ್ಥನೆಗೆ ಅನೇಕ ವಿಷಯಗಳು ಬಿಡುಗಡೆ ಉಂಟು. ಆದ್ರೆ ಸಮರ್ಪಿಸಿ ಕೊಡುವವರ ಜೀವಿತದಲ್ಲಿ ಮಾತ್ರ, ಯಾರಲ್ಲಿ ಸಮರ್ಪಣೆ ಉಂಟು ಅವರಲ್ಲಿ ಬಿಡುಗಡೆ. ಸಮರ್ಪಣೆ ಇರುವವರ ಮಧ್ಯದಲ್ಲಿ ನಾನು ದೇವರು ಕಾರ್ಯ ಮಾಡ್ತಾನೆ. ಅಲ್ಲೆಲ್ಲೂಯಾ. ಹೊಟ್ಟೆ ಹಸಿವಿರೋರಿಗೆ ಊಟ ಸಿಕ್ಕೋದು. ಅಲ್ಲೆಲ್ಲೂಯಾ. ಹೊಟ್ಟೆ ಹಸಿವಿಲ್ಲ ಆದ್ರೆ ಎಂತ ಬರಿಯದ್ರು ತಿನ್ನಲ್ಲ. ಇವತ್ತು ದಾಹ ಉಳ್ಳವರ ಮೇಲೆ ನಾನು ದೇವ್ರ ಕಾರ್ಯ ಮಾಡ್ತಾನೆ. ನಿನಗೆ ಬಿಡುಗಡೆ ಬೇಕಾ? ದೇವರ ವಾಕ್ಯವನ್ನು ಅಂಗೀಕರಿಸು. ಬಿಡುಗಡೆ ಬೇಕಾ? ದೇವರ ಶಬ್ದಕ್ಕೆ ಕಿವಿಗೊಡು. ಬಿಡುಗಡೆ ಬೇಕಾ? ದೇವರ ಮಾತಿಗೆ ನೀನು ನಡಿ. ಅಲ್ಲೆಲ್ಲೂಯಾ. ಅಲ್ಲೆಲ್ಲೂಯಾ. ಅದಕ್ಕೆ ಇವತ್ತು ಮೊದಲು ಕೇಡಿನ ಬಂಧನಗಳು ಕಳಚಬೇಕು. ಪ್ರಾರ್ಥನೆಯಲ್ಲಿ ಕೆಲವು ಕೇಡಿನ ಬಂಧನಗಳು ಕಳಚುವಾಗ ವೈಯಕ್ತಿಕ ವ್ಯಕ್ತಿಪರವಾಗಿ ಕೆಲವು ದೇವ್ರ ಕಾರ್ಯ ಮಾಡ್ತಾರೆ. ಅಲ್ಲೆಲ್ಲೂಯಾ. ಒಂದು ಬಿಡಲಾರದ ಚಟ, ಬಿಡಲಾರದ ಸ್ವಭಾವ, ಬೇಡವಾದ ಆಲೋಚನೆ, ಕೆಟ್ಟ ಆಲೋಚನೆ ಯಾವುದಾದ್ರೂ ಆಳ್ವಿಕೆ ನಮ್ಮಲ್ಲಿ ಇರುವುದಾದ್ರೆ ಅದನ್ನು ತೆಗೆದುಹಾಕ್ಬೇಕು. ಅಲ್ಲೆಲ್ಲೂಯಾ. ಅಲ್ಲೆಲ್ಲೂಯಾ. ಇತರರ ಮೇಲೆ ಒಂದು ದಬ್ಬಾಳಿಕೆ. ದೇವರೇ, ಎಷ್ಟೋ ಬಾರಿ ಗಂಡನ ಮೇಲೆ ನಾವು ದಬ್ಬಾಳಿಕೆ ನಡೆಸಿದ್ದೇವೆ. ಎಷ್ಟೋ ಬಾರಿ ಹೆಂಡತಿ ಮೇಲೆ ನಾವು ದಬ್ಬಾಳಿಕೆ ನಡೆಸಿದ್ದೇವೆ. ನೀನು ಉಪವಾಸ ಮಾಡೋದಕ್ಕಿಂತ ಮುಂಚೆ ನಿನ್ನ ದಬ್ಬಾಳಿಕೆಯನ್ನು ಸರಿಪಡಿಸ್ಕೊಬೇಕು. ಆವಾಗ ಕೆಲವು ವಿಷಯಗಳ ಮೇಲೆ ದೇವರು ಕಾರ್ಯ ಮಾಡ್ತಾರೆ. ಎಷ್ಟು ಜನ ನಂಬ್ತೀರಾ? ಅಲ್ಲೆಲ್ಲೂಯಾ. ಅಲ್ಲೆಲ್ಲೂಯಾ. ಅದೇ 58 ಈಗ 8ನೇ ವಾಕ್ಯದಲ್ಲಿ ಬರೋಣ. ಇದನ್ನು ಆಚರಿಸುವಾಗ, ಇದನ್ನು 58ನೇ ಅಧ್ಯಾಯ ಯೆಶಾಯ ಪ್ರವಾದನ ಗ್ರಂಥ 58ನೇ ಅಧ್ಯಾಯ 8ನೇ ವಾಕ್ಯ. ಇದನ್ನು ಆಚರಿಸುವಾಗ ಓಕೆ, ನಿಮಗೆ ಬೆಳಕು. ಇಲ್ಲಿ ಕೆಲವರು ಪೂರ್ಣವಾಗಿ ಅಬ್ಸರ್ವ್ ಮಾಡಿ, ಒಂದು 4 ವಿಷಯ ಒಂದೇ ಒಂದು ವಾಕ್ಯದಲ್ಲಿ ಅಡಕವಾಗಿದೆ. ಇದೊಂದು 4 ವಿಷಯ ಹೇಳಿ ನಾನು ಇವತ್ತು ಮುಗಿಸ್ತೀನಿ. ಓದಿ ಬೇಗ 8ನೇ ಅಧ್ಯಾಯದಲ್ಲಿ. ಇದನ್ನು ಆಚರಿಸುವಾಗ ನಿಮಗೆ ಬೆಳಕು ಉದಯದಂತೆ ನಂಬರ್ 1, ನಿಮ್ಮ ಜೀವಿತದ ಬೆಳಕು ಮುಂಜಾನೆಯಂತೆ ಪ್ರಕಾಶಿಸುವುದು. ಅಲ್ಲೆಲ್ಲೂಯಾ. ಬರ್ಕೊಳ್ಳಿ. ಇವತ್ತು ನೀನು ಉಪವಾಸ ಪ್ರಾರ್ಥನೆಗೆ ಸಿದ್ಧವಾಗಿರುವುದೇ ಆದರೆ, ದೇವರ ಮೆಚ್ಚುಗೆ ರೀತಿಯಲ್ಲಿ ನೀನು ಸಿದ್ಧವಾಗಿರುವುದೇ ಆದ್ರೆ ನಿನ್ನ ಜೀವಿತದಲ್ಲಿ ಬೆಳಕು ಮುಂಜಾನೆಯಂತೆ ಪ್ರಕಾಶಿಸುವುದು. ಸೆಕೆಂಡ್ ಓದಿ ಸಿಸ್ಟರ್. ನಿಮ್ಮ ಕ್ಷೇಮವು ನಿಮ್ಮ ಕ್ಷೇಮವು ಬೇಗನೆ ವಿಕಸಿಸುವುದು. ನಿನ್ನ ಆರೋಗ್ಯ ಬೇಗನೆ ಚಿಗುರುವುದು. ಇವತ್ತು ಆರೋಗ್ಯದ ವಿಷಯದಲ್ಲಿ ಇದು ನೀವು ಶಾರೀರಿಕ ಆರೋಗ್ಯವಲ್ಲ, ಆತ್ಮಿಕ ಆರೋಗ್ಯ ಇದೆ. ಇದು ನಾನು ವಿವರಿಸ್ತೀನಿ. ನೆಕ್ಸ್ಟ್ ಮೂರನೇ ವಿಷಯ, ನಿಮ್ಮ ಧರ್ಮವು ಮುಂಬಲವಾಗಿ ಮುಂದುವರಿಯುವುದು. ಅಲ್ಲೆಲ್ಲೂಯಾ. ನಿನ್ನ ಧರ್ಮವು ನಿನ್ನ ಮುಂದೆ ಹೋಗುವುದು. ಇವತ್ತು ನೀನು ಮಾಡುವಂತ ದಾನ ಧರ್ಮ, ನೀನು ಮಾಡುವಂತ ಒಳ್ಳೆ ದೇವರು ಮೆಚ್ಚುವಂತ ಕಾರ್ಯ ನಿನ್ನ ಮುಂದೆ ಹೋಗುವುದು. ಯೆಹೋವನ ಮಹಿಮೆಯು ನಿಮಗೆ ಹಿಂಬಲವಾಗಿರುವುದು. ಯೆಹೋವನ ಮಹಿಮೆಯು ನಿಮಗೆ ಹಿಂಬಲವಾಗಿರುವುದು. ಹಲ್ಲೆಲೂಯಾ. ಈ ಒಂದು ವಾಕ್ಯದಲ್ಲಿ ಸಾಕಿಸ್ತಾರೆ. ಇದೊಂದೇ ಒಂದು ವಾಕ್ಯದಲ್ಲಿ 4 ವಿಷಯ ಅಡಕವಾಗಿದೆ. ಎಷ್ಟು ಜನ ನಂಬ್ತೀರಾ? ಇವತ್ತು ದೇವರಿಗೆ ಮೆಚ್ಚುಗೆಯಾದ ರೀತಿಯಲ್ಲಿ ನಾವು ಉಪವಾಸ ವ್ರತ ಮಾಡುವುದೇ ಆದ್ರೆ, ಮನೆಗೆ ಓದಿ 58, 6, 7 ವಾಕ್ಯ ನೋಡುವುದಾದ್ರೆ ದೇವರು ಇಷ್ಟಪಡುವಂತ ಉಪವಾಸ ವ್ರತ ಇವಾಗಿವೆ. ಯಾಕಾದ್ರೂ ಹಸಿವೋದ್ರೆ ನಾವು ಭಕ್ತ ಹಾಕೊಳ್ಳೋದಲ್ಲ, ಇದ್ರೆ ನಿಂತ್ರೆ ಇದ್ರೆ ಕೊಡ್ರಿ, ಮುಖ ತಿರ್ಸೋದಲ್ಲ. ಅವೆಲ್ಲ ದೇವ್ರಿಗೆ ಪ್ರಯೋಜನ, ದೇವ್ರಿಗೆ ಇಷ್ಟ ಇಲ್ಲದ ಸ್ವಭಾವ. ನಿನಗೆ ಮುಖ ತಿರ್ಸುವುದಾದ್ರೆ ದೇವ್ರು ಮೆಚ್ಚೋದಿಲ್ಲ. ನಿನ್ನ ಹತ್ರ ಇರೋದಾದ್ರೆ ದೇವ್ರು ಕೊಡಿರಿ. ಕೊಡಲ್ಪಡುವುದೊಂದು ವಾಕ್ಯ ಬರ್ದಿಲ್ಲ. ಹೊತ್ತು ಕೊಡಿರಿ, ಕಿತ್ಕೊಳ್ಳಿ ಅಂತ ಎಲ್ಲೂ ಬರ್ದಿಲ್ಲ. ಅಲ್ಲೆಲ್ಲೂಯಾ. ಅಲ್ಲೆಲ್ಲೂಯಾ. ಅದಕ್ಕೆ ಇವತ್ತು ನಿನ್ನ ಜೀವಿತದಲ್ಲಿ ಮೊದಲನೇ ಪಾಯಿಂಟ್ ಬಂದು ಬೆಳಕು. ನಿನ್ನ ಜೀವಿತದ ಬೆಳಕು ಮುಂಜಾನೆ ಅಂತೆ. ಅಲ್ಲೆಲ್ಲೂಯಾ. ಇವತ್ತು ಈ ರೀತಿ ದೇವರಿಗೆ ಮೆಚ್ಚುಗೆಯಾಗಿ ಉಪವಾಸ ಮಾಡುವುದೇ ಆದ್ರೆ ಸೂರ್ಯನ ಯಾವ ರೀತಿ ಬೆಳಗ್ಗೆ ಎದ್ದೇಳುವ ಕತ್ತಲೆಯನ್ನು ಛೇದಿಸಿಕೊಂಡು ಬರುತ್ತಾನೋ ರೀತಿಯಲ್ಲಿ ಎಲ್ಲ ಕತ್ತಲೆಯ ಕಾರ್ಯಗಳನ್ನು ನನ್ನ ದೇವರು ಬೆಳಕಾಗಿ ಛೇದಿಸಿ ಬರುವನಾಗಿದ್ದಾನೆ. ಅಲ್ಲೆಲ್ಲೂಯಾ. ದಿನಸಾದ
ರೀತಿಯಲ್ಲಿ ದೇವರೇ ನಾನು ಅನ್ಕೊಂಬೋದು, ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ಉಪವಾಸ ಮಾಡ್ತಾ ಇದ್ದೀನಿ, ಆದ್ರೆ ಎಲ್ಲೋ ದೇವ್ರು ಗೊತ್ತಿಲ್ಲದಂಗೆ ಕತ್ತಲೆ ಸ್ವಭಾವ ನನ್ನಲ್ಲಿ ಅಡಕವಾಗಿದೆ. ಇವತ್ತು ಕತ್ತಲೆ ಸ್ವಭಾವಗಳನ್ನು ನನ್ನ ದೇವರು ಒಡ್ಕೊಂಡು ಆಚೆ ಬರಲು ಸಿದ್ಧವಾಗಿದ್ದಾರೆ. ಅದಕ್ಕೆ ಉದಾಹರಣೆ ಕೊಡ್ತಾ ಇದ್ದಾರೆ. ಯಾವ ರೀತಿ ಬೆಳಗ್ಗೆ ಎದ್ದೇಳುವಾಗ ಸೂರ್ಯನು ಕತ್ತಲನ್ನು ಛೇದಿಸಿಕೊಂಡು ಹೊರಗಡೆ ಬರ್ತಾನೋ, ಅದೇ ಪ್ರಕಾರ ನಿನ್ನ ಜೀವಿತದಲ್ಲಿ ಇರುವಾಗ ಎಲ್ಲ ಕತ್ತಲೆ ಸ್ವಭಾವಗಳನ್ನು ನನ್ನ ದೇವರು ಒಡ್ಕೊಂಡು ಆಚೆ ಬರ್ತಾರೆ. ಯಾವಾಗ ಉಪವಾಸ ಪ್ರಾರ್ಥನೆಯಲ್ಲಿ ದೇವರಿಗೆ ಮೆಚ್ಚುಗೆ ಆಗುವ ರೀತಿಯಲ್ಲಿ ಉಪವಾಸ ವ್ರತದಲ್ಲಿ ಇದ್ರೆ ಮಾತ್ರ. ಅಲ್ಲೆಲ್ಲ ನಾವಾಗ್ಲೇ ಹೇಳಿದೆ, ಯಾವುದಾದ್ರೂ ದಬ್ಬಾಳಿಕೆ ಸ್ವಭಾವ ಇರುವುದೇ ಆದ್ರೆ, ಬೇಡವಾದ ಆಲೋಚನೆ ಇರುವುದಾದ್ರೆ, ಕೆಟ್ಟ ಚಿಂತೆಗಳಿರುವುದೇ ಆದ್ರೆ, ಅಲ್ಲೆಲ್ಲಿ ನಮ್ಮ ಪ್ರಾರ್ಥನೆಗೆ ಬೆಳೆದಂತೆ ಕತ್ತಲೆ ಶಕ್ತಿ ಎಲ್ಲೆಲ್ಲಿ ಅದುಮುತ್ತಾ ಇದೆ ಅಂತ ಸ್ವಭಾವ ನಮ್ಮಲ್ಲಿ ವ್ಯಕ್ತಿಪರವಾಗಿರುವುದೇ ಆದ್ರೆ, ಅದು ಎಲ್ಲದರ ಮೇಲೆ ನನ್ನ ದೇವರೊಂದು ಜಯವನ್ನು ಕೊಡ್ತಾರೆ. ಅಲ್ಲೆಲ್ಲ ಈ ಉಪವಾಸ ಪ್ರಾರ್ಥನೆ ಸಾಧಾರಣವಲ್ಲ. ಮುಂದಿನ ದಿನದಲ್ಲಿ ವ್ಯಕ್ತಿ ಪರವಾಗಿ ದೇವರ ಮೇಲೆ ಕೆಲವು ಕಾರ್ಯಗಳು ಮಾಡುವ ವಿಷಯಗಳಾಗಿದೆ. ಅಲ್ಲೆಲ್ಲ ಅದಕ್ಕಾಗಿ ಕತ್ತಲೆ ಎಲ್ಲ ಕಾರ್ಯಗಳನ್ನು ನನ್ನ ದೇವರು ಮಾಡ್ಕೊಂಡು ನಿನ್ನ ಜೀವಿತದ ಎಲ್ಲ ಗೊಂದಲಗಳು, ಎಲ್ಲ ದುಃಖಗಳು, ಎಲ್ಲ ಕತ್ತಲೆ ಕಾರ್ಯಗಳನ್ನು ನನ್ನ ದೇವರು ಛೇದಿಸಲು ಸಿದ್ಧವಾಗಿದ್ದಾರೆ. ನಿನ್ನ ದುಃಖ ಏನೇ ಇರ್ಬೋದು, ನಿನ್ನ ಕಷ್ಟಗಳು ಏನೇ ಇರ್ಬೋದು, ಇನ್ನೊಬ್ಬರ ಹತ್ರ ಹೇಳಕ್ಕಾಗದಿರುವಂತ ಕಷ್ಟ ಇರ್ಬೋದು, ನಿನ್ನ ದುಃಖ ದೇವರೇ ಇನ್ನೊಬ್ರು ಹೇಳಿದ್ರೆ ಸಮಯ ಬರುವಾಗ ಚುಚ್ಚು ಮಾತಾಡ್ತಾರೆ ಅಂತ ನೀನು ಗೋಳಾಡಿರ್ಬೋದು. ಆ ದುಃಖ ಇರುವಂತ ವಿಷಯಗಳ ಮೇಲೆ ನನ್ನ ದೇವರು ದೂರ ಮಾಡ್ತಾರೆ. ನಿನ್ನ ಹೃದಯದಲ್ಲಿ ಒಂದು ಆಳವಾಗಿ ನಿಂತಿರುವಂತ ದುಃಖ ಅದನ್ನ ನನ್ನ ದೇವರು ದೂರ ಮಾಡಲು ಸಿದ್ಧವಾಗಿದ್ದಾರೆ. ನಂತರ ಇವತ್ತು ನಿನ್ನ ಸೆಕೆಂಡ್ ವಾಕ್ಯ ನೋಡುವುದಾದ್ರೆ ನಿನ್ನ ಆರೋಗ್ಯ ಬೇಗನೆ ಚಿಗುರುವುದು. ಇದೆಲ್ಲ ನೋಡುವುದಾದ್ರೆ ಶಾರೀರಿಕ ಆರೋಗ್ಯವಲ್ಲ, ಆತ್ಮಿಕವಾಗಿ, ಮಾನಸಿಕವಾಗಿ, ಆಧ್ಯಾತ್ಮಿಕ ಒಂದು ಕ್ಷೇಮ ದೇವರು ನಿನಗೆ ಕೊಡ್ತಾ ಇದ್ದಾರೆ. ಅಲ್ಲೆಲ್ಲ ಒಂದು ಪ್ರಾರ್ಥನೆ ಆದ್ರೆ, ಒಂದು ಪ್ರಾರ್ಥನೆ ಜೀವಿತದಲ್ಲಿ ಬರುವಾಗ ಒಂದು ಕುತ್ಕೊಳ್ಳುವಾಗ ಒಂದು ದಾಹದಲ್ಲಿ ಕುತ್ಕೊಳ್ತಾರೆ. ಏನೋ ಹೋಗಿ ಸಾಮಾನ್ಯ ಆಮೇಲೆ ಅಲ್ಲೆಲ್ಲ ಅನ್ನೋ ಆಳದಿಂದ ಬರುವಂತ ಪ್ರಾರ್ಥನೆ, ನಿನ್ನ ಹೃದಯದಿಂದ ಬರುವಂತ ಪ್ರಾರ್ಥನೆ ದೇವರು ಇಷ್ಟಪಡ್ತಾ ಇದ್ದಾರೆ. ಮೇಲಿಂದ ಸೇವಕರಿಗೋಸ್ಕರ, ಪಾಸ್ಟರ್ ಮೆಚ್ಚಿಸೋದಕ್ಕೋಸ್ಕರ, ಪಾಸ್ಟರ್ ಅಮ್ಮ ನೋಡ್ತಾವ್ರೆ ಅಂತ ಕೂತೋದಕ್ಕಲ್ಲ, ಹೃದಯದ ಒಳಗಡೆಯಿಂದ ಬರುವಂತ ಪ್ರಾರ್ಥನೆ. ಅಲ್ಲೆಲ್ಲ ಮನುಷ್ಯರು ಮೇಲ್ಗಡೆ ನೋಡ್ತಾರೆ. ನನ್ನ ಕಳೆದ ಎಷ್ಟೋ ಬಾರಿ ಹೇಳಿದ್ದೇನೆ, ಹೃದಯದ ಆಲೋಚನೆ ತಿಳಿದಿರುವವನೊಬ್ಬನಿದ್ದಾನೆ, ನಿನ್ನ ಹೃದಯದ ವೇದನೆ ತಿಳಿದಿರುವವನೊಬ್ಬನಿದ್ದಾನೆ, ನಿನ್ನ ಹೃದಯದ ಪರಿಸ್ಥಿತಿ ತಿಳಿದವನೊಬ್ಬನಿದ್ದಾನೆ. ಆತನೇ ನನ್ನ ಕರ್ತನಾದ ಯೇಸುವಾಗಿದ್ದಾನೆ. ಅಲ್ಲೆಲ್ಲ ಅಲ್ಲೆಲ್ಲ ನಿನ್ನ ಆಧ್ಯಾತ್ಮಿಕ ಬೇಗನೆ ಚಿಗಿಸುವುದು ಎಂದ್ರೆ ಈ ದಿನದಲ್ಲಿ ಅದು ಅರ್ಥ ಬಂದು ವೇಗವಾಗಿ ಗುಣವಾಗುವುದು. ನಿನ್ನ ಜೀವಿತದಲ್ಲಿ ಯಾವುದೇ ಒಂದು ವಿಷಯದಲ್ಲಿ ಅಲ್ಲೆಲ್ಲೂಯ ಒಂದು ಕೊರಗ್ತಾ ಇರ್ಬೋದು, ಆ ಕೊರಗುವಂತ ವಿಷಯದ ಮೇಲೆ ನನ್ನ ದೇವರು ಬೇಗವಾಗಿ ಗುಣ ಮಾಡ್ತಾನೆ. ಅಲ್ಲೆಲ್ಲ ನೀವು ಈ ದಿನದಲ್ಲಿ ಪ್ರಿಯ ದೇವರ ಮಗುವೆ, ಇತರರ ಕಷ್ಟಕ್ಕೆ ನೀವು ಸ್ಪಂದಿಸ್ಬೇಕು. ನಮ್ಮನೆ ಮಾತ್ರ ನಾವು ಕುತ್ಕೊಳ್ಳೋದಲ್ಲ, ನಮ್ಮ ಸಭೆಯಲ್ಲಿ ಯಾರಾದ್ರೂ ಹುಷಾರಿಲ್ವಾ ಅಥವಾ ನಮ್ಮ ಸಭೆಯಲ್ಲಿ ಯಾರಾದ್ರೂ ಕಷ್ಟನ ಹೋಗಿ ನಾವು ನೋಡ್ಬೇಕು. ನಾವು ಇತರಿಗೆ ಸ್ಪಂದಿಸುವುದಾದ್ರೆ ದೇವರು ನಮ್ಮ ಜೀವಿತದಲ್ಲಿ ಯಾವುದೇ ಹಳೆ ಗಾಯಗಳಿರ್ಬೋದು, ಯಾವುದೇ ಹಳೆ ವಿಷಯಗಳಿರ್ಬೋದು, ಎಲ್ಲ ದೌರ್ಬಲ್ಯವಾಗಿರುವಂತ ವಿಷಯಗಳ ಮೇಲೆ ನಾವು ದೇವರು ಗುಣ ಮಾಡುವಾತನಾಗಿದ್ದಾನೆ. ಯಾವಾಗ ನೀನು ಇತರರ ಒಂದು ಕಷ್ಟಗಳಲ್ಲಿರುವಾಗ, ಇತರರ ಕಣ್ಣೀರಲ್ಲಿರುವಾಗ ನೀನು ಸ್ಪಂದಿಸ್ಬೇಕು. ಎಷ್ಟು ಜನ ಈ ಕೆಲಸ ನಾವು ಮಾಡ್ತಾ ಇದ್ದೀವಿ? ಎಷ್ಟು ಜನ ಮಾಡ್ತಾ ಇದ್ದೀವಿ? ಸುಮ್ಮನೆ ಪ್ರಧಾನ ಅಲ್ಲೆಲ್ಲ ಪ್ರೇಯರ್ ಆಮೇಲೆ ಅಂತ ಭಾಷಣ ಅವೆಲ್ಲ ಎಸ್ಕೇಪ್. ಅಲ್ಲೆಲ್ಲ ಭಾನುವಾರ ಇಲ್ಲಿ ಬಿಟ್ಟು ಹೋದ್ಮೇಲೆ ನೆಕ್ಸ್ಟ್ ಭಾನುವಾರನೇ ಅನೇಕ ಜನ ಸಿಕ್ಕೋದು. ಈ ರೀತಿ ಇದ್ರೆ ಹೆಂಗೆ? ಏನೋ ವಿಷಯ ಆದ್ರೆ ಗ್ರೂಪ್ ಇದೆ, ಮಾತಾಡ್ತಾ ಇದೆ. ಬರೀ ವಾಕ್ಯ ಹಾಕೋದಕ್ಕೆ ಗ್ರೂಪ್ ಅಲ್ಲ, ಅಲ್ಲೆಲ್ಲ ಗುಡ್ ಮಾರ್ನಿಂಗ್ ಗುಡ್ ನೈಟ್ ಹಾಕೋ ಗ್ರೂಪ್ ಅಲ್ಲ. ಏನಾದ್ರೂ ಪ್ರಾರ್ಥನೆ ಇದ್ರೆ ಈ ತರ ಪ್ರಾರ್ಥನೆ ಇದೆ ಅಂತ ಹೇಳಿದಾಗ ಸಭೆ ಏನೇ ಕೆಲಸ ಸಾಯಂಕಾಲ ಸಮಯ ಬಿಡುವು ಮಾಡ್ಕೊಂಡು ಎಷ್ಟು ಜನ ನಾವು ಮೀಟ್ ಮಾಡ್ತೀವಿ. ನೋ ಮೀಟಿಂಗ್. ಅಲ್ಲೆಲ್ಲ ಈ ತರ ಕಷ್ಟಕ್ಕೆ ನಾವು ಸ್ಪಂದಿಸ್ಬೇಕು. ಪ್ರತಿಯೊಬ್ಬರು ಇನ್ಕ್ಲೂಡಿಂಗ್ ನನ್ನೂ ಸರಿ ಅಂತ ಇರೋದು, ಒಬ್ಬರಿಗೊಬ್ರು ಕಷ್ಟ ಅಂದ್ರೆ ನಾವು ಸ್ಪಂದಿಸ್ಬೇಕು. ಆ ಕಷ್ಟಕ್ಕೆ ಚುಚ್ಚು ಮಾತಾಡೋದಲ್ಲ. ಅಲ್ಲೆಲ್ಲ ಚುಚ್ಚು ಮಾತಾಡೋದಾದ್ರೆ ನಿನ್ನ ಜೀವಿತದಲ್ಲಿ ದೇವರ ಆತ್ಮನಿಲ್ಲ, ನಿನ್ನ ಜೀವಿತ ದೇವರ ಕಾರ್ಯಗಳು ನಡೀತಿಲ್ಲ. ಇವತ್ತು ನಾವು ವ್ಯಕ್ತಿ ಪರವಾಗಿ ನಾವು ಪರಿಶೋಧನೆ ಮಾಡ್ಕೊಳ್ಳೋಣ, ಈ ತರದ ಕಷ್ಟಕ್ಕೆ ನಾವು ಸ್ಪಂದಿಸುವವರಾಗಬೇಕು. ಆವಾಗ ದೇವರು ನಮ್ಮ ಜೀವಿತದಲ್ಲಿ ಒಂದು ಹಳೆಯಾಗಿರ್ಬೋದು, ಹಳೆಯದಾಗಿ ಒಂದು ಕೊಲ್ಸೋಗ ವಿಷಯಗಳಿರ್ಬೋದು, ಅದರ ಮೇಲೆ ದೇವರು ಗುಣ ಮಾಡುವಂತನಾಗಿದ್ದಾನೆ. ಅಲ್ಲೆಲ್ಲ ಮೂರನೇ ವಿಷಯ ನೋಡಿದ್ರೆ ನಿನ್ನ ಧರ್ಮವು
ನೀನು ಮಾಡುವಂತ ಸ್ತೋತ್ರ, ಸತ್ಕಾರ್ಯಗಳು ಸ್ತೋತ್ರ. ದೇವರಿಗೆ ನೀತಿಯ ಒಂದು ದಾರಿಗೆ ಸಿದ್ಧಪಡಿಸುತ್ತದೆ. ಇವತ್ತು ನೀನು ಮಾಡುವಂತ ಒಳ್ಳೆ ಕೆಲಸಗಳು ದೇವರ ಮುಂದೆ ನೀನು ಹೋಗುವ ಮಾರ್ಗಗಳು ಒಳ್ಳೆಯ ಮಾರ್ಗವಾಗಿ ದೇವರು ಕಾರ್ಯ ಮಾಡ್ತಾರೆ. ಅಲ್ಲೆಲಿಯಾ ಅಲ್ಲೆಲಿಯಾ. ಬ್ರದರ್ ಅವಲೇ ಮತ್ತೆ ಅದೇ ಉದಾಹರಣೆ ತಗೋತಾನೆ. ಬ್ರದರ್ ಅವಲೇ ಇರ್ತಿರುವಾಗ ಬಂದು ಏನೋ ಒಂದು ಕಾರ್ ಹೆಚ್ಚಾಗಿ ಮಾಡೋದಲ್ಲ, ಕಾರ್ ಏನೂ ಆಗಿಲ್ಲ. ಯಾಕಂದ್ರೆ ಅವ್ರು ಮಾಡುವಂತ ಒಳ್ಳೆ ಒಂದು ಸತ್ಕಾರ ದೇವ್ರಿಗೆ ಇಷ್ಟವಾಗಿದೆ. ಆಮೆನ್. ಸ್ತೋತ್ರ. ಇವತ್ತು ಎಷ್ಟೋ ಇದು ಇಂಚಿಂಚಾಗಿ ದೇವರು ನಮ್ಮನ್ನು ಕಾಪಾಡಿದೆ ಅಂದ್ರೆ ಎಲ್ಲೋ ದೇವರು ನಮ್ಮ ಸತ್ಕಾರ್ಯಗಳನ್ನ ಮೆಚ್ಚಿದ್ದಾರೆ. ಆಮೆನ್. ಅಲ್ಲೆಲಿಯಾ. ದೇವರು ಸತ್ಕಾರ ಮೆಚ್ಚಿರುವಾಗ ನಿನಗೆ ತಿಳಿಯಾದ ರೀತಿಯಲ್ಲಿ ನಿನಗೊಂದು ದಾರಿಗಳನ್ನ ದೇವರು ಸಿದ್ಧ ಮಾಡ್ತಾರೆ. ಅಲ್ಲೆಲಿಯಾ. ನೀನು ಎಲ್ಲೇ ಹೋದ್ರು ನಿನ್ನ ಹಿಂದೆ ಒಂದು ಸೌಜನ್ಯ, ಒಂದು ಸಮಾಧಾನ, ದೈವ ಭಕ್ತಿ, ಒಂದು ಗೌರವ ನಿನಗೆ ತಂದು ಕೊಡ್ತಾರೆ. ಅಲ್ಲೆಲಿಯಾ. ಅಂದ್ರೆ ಪ್ರಶ್ನೆ ಚೆನ್ನಾಗಿದೆ, ಊಟ ಆಯ್ತಾ, ಈ ರೀತಿ ಕಾರ್ಯ ಮಾಡ್ತಾರೆ ಹೊರತು ಇವನು ಯಾಕನ ಬಂದ್ರೆ ಬರೀ ಜಗಳ, ಈ ಸಿಸ್ಟರ್ ಯಾಕನ ಬಂದ್ರಪ್ಪ ಬಂದ್ರೆ ಬರೀ ಗಲಿಬಿಲಿ, ಈ ರೀತಿ ಮಾಡೋದು ದೇವರು ಇಷ್ಟಪಡೋದಿಲ್ಲ. ನೀನು ಧರ್ಮವನ್ನು, ನಿನ್ನ ಜೀವದ ಧರ್ಮ ನಿನ್ನಲ್ಲಿರುವುದೇ ಆದ್ರೆ ನಿನ್ನ ಮುಂದೆ ನನ್ನ ದೇವರು ಹೋಗ್ತಾರೆ. ನಿನ್ನನ್ನ ಎಲ್ಲಿ ತಲೆ ತಗ್ಗಿಸಿದ್ಯೋ ತಲೆ ಎತ್ತುವಾಗ ನನ್ನ ದೇವರು ಕಾರ್ಯ ಮಾಡ್ತಾರೆ. ನಿನ್ನ ಮುಂದೆ ಇರುವ ಒಂದು ಸಾಧಾರಣವಾದ ವ್ಯಕ್ತಿ ಅಲ್ಲ, ಆತನ ಈ ಭೂಮಿ ಆಕಾಶ ಉಂಟು ಮಾಡಿದ ದೇವರಾಗಿದ್ದಾನೆ. ಹಗಲಿನಲ್ಲಿ ಮೇಘಸ್ತಂಭ, ಇರುಳಿನಲ್ಲಿ ಅಗ್ನಿಸ್ತಂಭ ಯಾವ ರೀತಿ ಇಸ್ರಾಯೇಲ್ ಜನರನ್ನು ಕಾಪಾಡ್ನೋ ಅದೇ ರಾತ್ರಿಯಲ್ಲಿ ನೀನೊಂದು ರಾತ್ರಿ ಜಾವದಲ್ಲಿ ಪ್ರಯಾಣದಲ್ಲಿರ್ಬೋದು, ಹಗಲಿನ ಜಾವದಲ್ಲಿ ಪ್ರಯಾಣದಲ್ಲಿರ್ಬೋದು, ಅಗ್ನಿ ಸ್ತಂಭವಾಗಿ ಮೇಘ ಸ್ತಂಭವಾಗಿ ನನ್ನ ದೇವರಿನ ಹಿಂದೆ ಮುಂದೆ ಚಲಿಸುವನಾಗಿದ್ದಾನೆ. ಇವತ್ತು ನಾವು ಉಪವಾಸ ಪ್ರಾರ್ಥನೆ ಮಾಡುವಾಗ ಕೆಲವು ಎಲ್ಲ ಕಾರ್ಯ ಮಾಡ್ಬೇಕು ಅಂದ್ರೆ ನಾವು ಮಾಡೋದು ಉಪವಾಸ ಪ್ರಾರ್ಥನೆ ದೇವರ ದೃಷ್ಟಿಯಲ್ಲಿ ಮೆಚ್ಚುಗೆ ಆಗಿರಬೇಕು. ಕಡೆಯದಾಗಿ ಯೆಹೋವನ ಮಹಿಮೆ ನಿಮ್ಗೆ ಹಿಂಬಲವಾಗಿ ಬರ್ಬೋದು. ಇದು ದೇವರ ದೃಷ್ಟಿ ಒಂದು ಅತ್ಯಂತವಾದ ಬಲವಾದ ಶಕ್ತಿಯಾಗಿದೆ. ಅಲ್ಲೆಲಿಯಾ. ನಾವೆಲ್ಲ ಇಸ್ರಾಯೇಲ್ ಜನರು ರಾತ್ರಿ ಹೊತ್ತು ಬರುವಾಗ ಹಗಲಿನ ಮೇಲ್ಸ್ತಂಭ ಅಗ್ನಿಸ್ತಂಭವಾಗಿ ನಾನು ದೇವರು ಚಲಿಸಿದ್ರು. ಇವತ್ತು ನಿನ್ನ ಪ್ರಯಾಣದಲ್ಲಿರುವಾಗ, ಕೆಲಸದಲ್ಲಿರುವಾಗ ಯೆಹೋವನ ಮಹಿಮೆ ಗೋಚರವಾಗುವುದು. ಎಲ್ಲ ಜನರು ಸೇರಿ ಒಟ್ಟಾಗಿ ಕಾಣೋರು. ಯೆಶಾಯ 45 ಈ ರೀತಿ ನಿನ್ನ ಹಿಂದೆ ದೇವರ ಮಹಿಮೆ ಪ್ರಕಟವಾಗುವಾಗ ನಿನ್ನ ಮೇಲೆ ಒಂದು ಅಭಿಷೇಕ ಇರುವುದಕ್ಕಾಗಿ ನೀನು ಮಾಡುವಂತ ಉಪವಾಸ ಪ್ರಾರ್ಥನೆ ದೇವರು ಮೆಚ್ಚುವುದಕ್ಕಾಗಿ ದೇವರ ಮಹಿಮೆ ನಿನ್ನನ್ನು ಆವರಿಸಿಕೊಳ್ಳುವುದು. ಅಲ್ಲೆಲಿಯಾ. ದೇವರ ಮಹಿಮೆ ನಿನಗೊಂದು ಬಾಡಿ ಗಾರ್ಡ್ ಆಗಿದೆ. ನೀನು ಎಲ್ಲೇ ಹೋದ್ರು ಸಹ ಆತ ನಿನ್ನನ್ನು ನಡೆಸುವವನಾಗಿದ್ದಾನೆ. ಅಲ್ಲೆಲಿಯಾ. ಎಷ್ಟು ಜನ ನಂಬ್ತೀರಾ? ಅಲ್ಲೆಲಿಯಾ. ಇವೆಲ್ಲ ಒಟ್ಟಾಗಿ ನೋಡುವುದಾದ್ರೆ ಇವೆಲ್ಲವೂ ಸಹ ನಮ್ಮ ದೇವರ ದೃಷ್ಟಿಯಲ್ಲಿ ನಾವು ಮೆಚ್ಚಿಯಾಗುವಂತ ಕಾರ್ಯಗಳಾಗಿದೆ. ಒಂದು ಮುಂಜಾನೆ ಬೆಳಕನ್ನು ನಮ್ಮ ದೇವರು ಚಲಿಸ್ತಾರೆ. ನಮ್ಮೊಂದು ಒಳ್ಳೆಯ ಆರೋಗ್ಯ ಆತ್ಮಿಕ ಜೀವಿತದಲ್ಲಿ. ಎರಡು ಧರ್ಮವು ನಿನ್ನ ಮುಂದೆ ಹೋಗುತ್ತದೆ. ಯೆಹೋವನ ಮಹಿಮೆ ನಿನಗೆ ಹಿಂಬಲವಾಗಿ ಬರುತ್ತದೆ. ಯಾವಾಗ ನೀನು ಮಾಡೋದು ಉಪವಾಸ ಪ್ರಾರ್ಥನೆ ದೇವರಿಗೆ ಮೆಚ್ಚುಗೆ ಆಗಿರ್ಬೇಕು. ಕೇಡಿನ ಬಂಧನಗಳೆಲ್ಲ ಮುರಿಯಲ್ಪಡಬೇಕು. ಆವಾಗ ದೇವರ ಕಾರ್ಯ ನಿನ್ನ ಜೀವಿತದಲ್ಲಿ ಬಲವಾಗಿ ನಡೆಯುವಂತಾಗಿದೆ. ಹೌದು, ಈ ವಾಕ್ಯದ ಮುಖ ದೇವರ ಮೇಲೆ ಆಶೀರ್ವದಿಸಲಿ. ಅವಕಾಶ ಕೊಡದ ದೇವರಿಗೂ ದೇವಸ್ಥಾನಕ್ಕೂ ವಂದನೆ ಸಲ್ಲಿಸಿ. ಆಮೆನ್.